तन्नो इन्द्रो बृहस्पतिः तन्नो विष्णुरुक्मः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि सत्यं वदिष्यामि भवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु वीर्यं करवावहै तेजस्विनावधीतमस्माभिर्विद्विषावहै भगवत्पादाचार्य गुरुभ्यो नमः। हरि ओम। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वदान्नः अन्यांश्चास्तचरणश्रवणत्वगादीन् प्राणान् नमो भगवते पुरुषाय तुभ्यम्। पापावरे पाटनपट्टपाङ्गः श्रीपाणिपत्तात्मदयारुणङ्गः
गोपालबालकृपया स्वयं नः श्रीपाण्डुरङ्गो भवतु प्रसन्नः अशेषवाक्यार्यमलापहन्ति नवं नवं स्पष्टसुवाक्प्रदायिनि ममेह वाक्प्रसुरङ्गनर्तकी भवप्रसन्ना वदनेशमे श्रीः अक्रमं मङ्गलरहितम् अदनं विमलं सदा आनन्दतीर्थमतुलं भजे तावत्रयापहम् यस्य वा कामयेनः कामितार्थान् प्रयच्छति सेवेतं जययोगीन्द्रं कामभाचिरं सदा अस्मद्गुरुसमारम्भां टीकापादमध्यगां श्रीमदाचार्यपर्यन्तां वन्दे गुरुपरम्पराम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಮಹಾನುಭಾವರಾಗಿರುವಂತಹ ವ್ಯಾಸರಾಜರೇ ಮೊದಲಾದ ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು ಅಥವಾ ಉಳಿದೆಲ್ಲ ಮಹನೀಯರ ಜ್ಞಾನಿಗಳ ಅವರ ಆರಾಧ್ಯಕ್ಕೆ ಪಾತ್ರರಾಗಿರುವಂತಹ ಮಹಾನುಭಾವರಾಗಿರುವಂತಹ ಟೀಕಾಕೃತ್ಪಾದರ ಶ್ರೀಮದ್ ಜಯತೀರ್ಥರ ಆರಾಧನಾ ಮಹೋತ್ಸವ ಇವತ್ತು ಇದೆ. ಆ ಮಹಾನುಭಾವರ ಉಪಕಾರ ಜಗತ್ತಿಗೆ ಇವತ್ತಿಂದಲ್ಲ ಸುಮಾರು 600 ವರ್ಷದಿಂದ 637 ವರ್ಷದಿಂದ ಆರಂಭ ಇವತ್ತಿನವರೆಗೂ ಅಂದಿನಿಂದ ಇವತ್ತಿನವರೆಗೂ ಕೂಡ ಅವರ ಉಪಕಾರವನ್ನು ನಾವು ಪಡಿತಾನೇ ಬಂದಿದ್ದೇವೆ. ನಮ್ಮ ಪೂರ್ವಜರು, ಅವರ ಪೂರ್ವಜರು, ಅವರ ಪೂರ್ವ ಆರಂಭ ಇಲ್ಲಿವರೆಗೂ ಕೂಡ ಜಯತೀರ್ಥರ ಉಪಕಾರ ಇವತ್ತಿವರೆಗೂ ನಾವು ಪಡಿತಾ ಬಂದಿದ್ದೇವೆ. ಮುಂದೂ ಕೂಡ ಅವರ ಉಪಕಾರ ನಮಗೆ ಇದ್ದೇ ಇರ್ತದೆ. ಇಂತಹ ಮಹಾನುಭಾವರ ಆರಾಧನೆಯ ಸುಸಂದರ್ಭದಲ್ಲಿ ಒಂದೆರಡು ಮಾತುಗಳು ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಹಾ ವಿದ್ವಾಂಸರ ಅಧ್ಯಕ್ಷತೆಯಲ್ಲಿ 2 ವಿಷಯಗಳನ್ನು ಅನುವಾದವನ್ನು ಮಾಡಿ ಆ ರುಕ್ಮಿಣಿ ಸಮೇತ ಪಾಂಡುರಂಗ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಶ್ರೀಮದ್ ಟೀಕಾಕೃತ್ಪಾದರು ಅವರು ಆಶ್ರಮವಾದ ಮೇಲೆ ಇದ್ದಿದ್ದೇ 20 ವರ್ಷ. ಅದರಲ್ಲಿ ಎಷ್ಟು ಶ್ರೇಷ್ಠವಾದಂತಹ ಜಗತ್ತಿಗೆ ಮಾನ್ಯವಾಗಿರುವಂತಹ ಕೆಲಸವನ್ನು ಮಹಾಸ್ವಾಮಿಗಳ ಜಯತೀರ್ಥರು ಮಾಡಿದ್ದಾರೆ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಉಪಕಾರ ಅಷ್ಟು ನಮ್ಮ ಮೇಲೆ ಇದೆ. ಹೀಗಾಗಿ ಟೀಕಾಕೃತ್ಪಾದರ ವಾಗ್ವೈಖರಿಯಾಗಲಿ, ಟೀಕಾಕೃತ್ಪಾದರ ಗ್ರಂಥಗಳ ನೋಡಿ ಅವರ ಗ್ರಂಥಗಳನ್ನು ನಾವು ನೋಡಿ ತಿಳಿದಾಗ ಶ್ರೀ ಜಯತೀರ್ಥರ ಉಪಕಾರ ಏನು, ಅವರಿಂದ ನಾವು ಇಷ್ಟೆಲ್ಲ ಉಪಕಾರ ಹೊಂದಿದ್ದೇವೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಟೀಕಾಕೃತ್ಪಾದರೇ ಇರದೇ ಹೋಗಿದ್ದರೆ, ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡದೇ ಹೋಗಿದ್ದರೆ ಇವತ್ತು ದೇವರ ಗುಣಪರಿಪೂರ್ಣ, ನಿರ್ದೋಷ, ಸರ್ವದೋಷ ವಿದೂರ ಎಲ್ಲ ಕೆಲಸಗಳಲ್ಲಿ ಒಳಗೆ ನಿಂತು ಪ್ರೇರಣೆ ಮಾಡಿ ಅನುಗ್ರಹವನ್ನು ಮಾಡುತ್ತಾನೆ ಪರಮಾತ್ಮ ಅಂತ ಅನ್ನುವುದರ ತತ್ವಜ್ಞಾನವು ನಮಗೆ ಸಾಮಾನ್ಯವಾದ ತತ್ವಜ್ಞಾನವು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ವಾದಿಗಳ, ಪ್ರತಿವಾದಿಗಳ ಭಯಂಕರ ಪ್ರಾಮಾಣಿಕರು, ವೈವಾಹಿಕರು, ಸಾಂಖ್ಯರು, ಶಂಕರಾಚಾರ್ಯರ ಮತಸ್ಥರು ಹೀಗೆ ಆದಿ ಕಾಲದಿಂದ ಈ ವಿಶೇಷವಾಗಿರುವಂತಹ ವಾಗ್ಮಯ ಪ್ರಪಂಚವನ್ನ, ವೇದಗಳನ್ನ, ಸೂತ್ರಗಳನ್ನ ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡಿದಾಗ ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನವನ್ನು ಬರೀತಾರೆ, 103 ಗ್ರಂಥಗಳನ್ನು. ಅದಕ್ಕೆ ಟೀಕಾಕೃತ್ಪಾದರು ನಮಗೆ ಅರ್ಥ ಆಗುವಂತೆ ನನ್ನ ವ್ಯಾಖ್ಯಾನ ಮಾಡದೆ ಹೋದರೆ ಅದರ ಪರಿಚಯವೂ ಅದರಲ್ಲಿ ಆದಂತಹ ಭಗವಂತನ ತತ್ವಜ್ಞಾನವು ಆಗಲಿಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಅಷ್ಟು ಉಪಕಾರವನ್ನು ಟೀಕಾಕೃತ್ಪಾದರು ನಮ್ಮ ಮೇಲೆ ಮಾಡಿದ್ದಾರೆ. ಅಂತಹ ಅವರ ವಾಗ್ವೈಖರಿ ಅಂತ ಹೇಳಿದ್ರೆ ಸತ್ಯಪ್ರಿಯತೀರ್ಥರು ಮಾತನ್ನು ಹೇಳ್ತಾರೆ ಪ್ರಾರಂಭದಲ್ಲಿಯೇ, ಧಾಟಿ ಶ್ರೀ ಜಯತೀರ್ಥವಂತ ಘಟನಾಂ ಚೇಟಿ ನಮಸ್ಕೃ ಧ್ವನಿ.
ಮಹಾಪವಿತ್ರವಾಗಿರುವಂತಹ ಗಂಗಾ ನದಿ ಅಕ್ಷರಕಾಯಮಾನಿ ದೇವತೆ ಟೀಕಾಕೃತ್ಪಾದರ ವಾಗ್ವೈಖರಿ ವಾಕ್ ಪ್ರವಾಹಕ್ಕೆ ದಾಸಿಯಾಗಿದ್ದಾಳೆ ಅಂತ ಹೇಳಬೇಕಾಗುತ್ತೆ. ಅಷ್ಟು ಟೀಕಾಕೃತ್ಪಾದರ ವಾಗ್ವೈಖರಿ ಅವರ ಮಹತ್ವ ಅನಾದಿ ಕಾಲದಿಂದ ಅವತ್ತಿಂದು ಆರಂಭವಾಗಿ ಇವತ್ತಿನವರೆಗೂ ಅದೇ ವಾಗ್ವೈಖರಿ ಬರ್ತಾ ಇದೆ. ನೀವು ನೋಡ್ತಾ ಇರ್ತೀರಿ, ನಾವು ಸ್ಕೂಲಲ್ಲಿ ಹೋಗುವಾಗ ನಾವೆಲ್ಲ ಸಣ್ಣವರುವಾಗ ಒಂದು ಪಠ್ಯ ಪುಸ್ತಕ ಬೇರೆ, ಈಗಿರುವ ಪಠ್ಯ ಪುಸ್ತಕ ಬೇರೆ, ಮಾರ್ಚ್ ಬೇರೆ ಬೇರೆ ಆಗಿ ಬರ್ತದೆ. ಆದರೆ ಅಂದಿನಿಂದ ಇಲ್ಲಿವರೆಗೂ ಯಾವ ಟೀಕಾಕೃತ್ಪಾದ ಪಠ್ಯ ಪುಸ್ತಕವನ್ನ ಆ ಗ್ರಂಥಗಳನ್ನ ಮಾಸದೇನೆ ಕೇವಲ ಆ ಗ್ರಂಥಗಳನ್ನು ಅನುಸರಿಸಿ ವ್ಯಾಸರಾಜ ಮಹಾನ್ ವಾದರಾಜರು, ವಿಜೇಂದ್ರ ಸ್ವಾಮಿಗಳು, ವಾದಿರಾಜರು ಅವರ ಗ್ರಂಥವನ್ನು ಅನುಸರಿಸಿ ವ್ಯಾಖ್ಯಾನವನ್ನು ತಮ್ಮ ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಟೀಕಾಕೃತ್ಪಾದದ ಮಹತ್ವ ಸರಿಯಲ್ಲ ಅಂತ ಹೇಳಿ ಯಾರು ಹೇಳಿಲ್ಲ. ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಯಾವ ಟೀಕಾಕೃತ್ಪಾದರ ವಾಕ್ಯಗಳೆಂಬ ಕಾಮದೇವರನ್ನ ತೆಗಿದ್ರೆ ಎಂಥ ಕಾಮಗಳು ನನ್ನನ್ನ ಅಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಕಾಮಭಾವವನ್ನು ಛೇದ ಮಾಡುವಂತಹ ಮಹಾ ಆಯುಧ ಟೀಕಾಕೃತ್ಪಾದರ ವಾಕ್ಯಗಳು ಅಂತ ಹೇಳ್ತಾರೆ. ಇಂತಹ ಟೀಕಾಕೃತ್ಪಾದರ ಕುಸುಮಗಳು ಅವರು ಬರೆದಂತಹ ಗ್ರಂಥಗಳಲ್ಲಿ ನಾವು ಕಾಣುತ್ತೇವೆ. ನ್ಯಾಯಸುಧ ಮತ್ತು ದಶ ಪ್ರಕರಣಗಳು 18 ಗ್ರಂಥಗಳೇ. ಶ್ರೀಮದಾಚಾರ್ಯ 18 ಗ್ರಂಥಗಳಲ್ಲಿ ಟೀಕಾವನ್ನು ಬರೆದಿದ್ದಾರೆ. ಉಳಿದ 3 ಗ್ರಂಥಗಳು ಟೀಕಾಕೃತ್ಪಾದ ಸ್ವತಂತ್ರ ಗ್ರಂಥಗಳು, ಪ್ರಮಾಣ ಪದ್ಧತಿ, ವಾದಾವಲಿ ಹಾಗೂ ಪದ್ಯಮಾಲ. ಅದರಲ್ಲಿ ಒಂದು ಮಾತನ್ನ ಆ ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ನಮಗೊಂದು ವಿಷಯ ಬರ್ತದೆ. ಓಂ ಆನಂದಮಯೋಭ್ಯಾಸ ಓಂ ಅಂತ ಸೂತ್ರ. ಅಲ್ಲಿ ಸಭಾಯೇ ಪುರುಷೋನ್ನರ ಸಮಯ ಅಂತ ಹೇಳಿ ಶ್ರುತಿ ಬರ್ತದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ 5 ಶಬ್ದಗಳು ಭಗವಂತನಲ್ಲೇನೆ ಸಮರ್ಥನೆ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದ ಈ ಒಂದು ಸೂತ್ರದಿಂದ. ಹೇಳುವಾಗ ಪೂರ್ವ ಪಕ್ಷಗಳು ಏನಾಕ್ಷೇಪ ಮಾಡ್ತಾರ ಅಂತಂದ್ರೆ ಸಯೇವ ಅನ್ನದ ಸಮಯ ಅಂತನ್ನುವ ಶ್ರುತಿಯನ್ನು ಇಟ್ಟುಕೊಂಡಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವೆಲ್ಲವೂ ಕೂಡ ಭಗವಂತನನ್ನ ಹೇಳಿಕೊಡುವುದಿಲ್ಲ. ಇದು ಕೋಶಪರ, ಭಗವಂತನನ್ನ ಬಿಟ್ಟು ಬೇರೆ ಕಡೆಗೆ ಹೇಳಿಕೊಡ್ತವೆ ಅಂತ ಹೇಳುತ್ತಾರೆ ಎಲ್ಲ ಶಬ್ದಗಳು. ಯಾಕೆ ಅಂತಂದ್ರೆ ಅಲ್ಲಿ ಮಯಟ್ ಶಬ್ದ ಇದೆ, ಅನ್ನಮಯ ಎಂಬಲ್ಲಿ ಮಯಟ್ ಶಬ್ದ. ಇದು ವಿಕಾರಾರ್ಥದಲ್ಲಿ ಬಂದಿದೆ. ಯಾವುದು ವಿಕಾರಾರ್ಥವೋ ಅದು ಪರಮಾತ್ಮನ ಹೇಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನಾದರೂ ನಿರ್ವಿಕಾರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಭಗವಂತನ ಯಾವುದು ವಿಕಾರನೇ ಇಲ್ಲ. ಆದರೆ ಅಲ್ಲಿಂದ ಮಯಕ್ಷಬ್ದದಲ್ಲಿ ವಿಕಾರ ಅಂತ ಅರ್ಥವನ್ನು ಹೇಳ್ತಾ ಇರುವಾಗ ಅನ್ನದ ವಿಕಾರ ಈ ಶರೀರ ಹೇಗೋ ಮನುಷ್ಯ ಪ್ರತಿನಿತ್ಯಕ್ಕೆ ಒಂದೊಂದು ರೂಪದಲ್ಲಿ ವಿಕಾರವಾಗ್ತಾ ಇರ್ತಾರೆ, ಪರಿಣಾಮ ಆಗ್ತಿರುತ್ತೆ. ಹಾಗೆ ದೇವರಿಗಿಲ್ಲ. ಆದ್ದರಿಂದ ಅನ್ನಮಯ, ಪ್ರಾಣ ವಿಕಾರ ಜೀವ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಹೀಗೆಲ್ಲ ಶಬ್ದಗಳು ಮಯ ಪ್ರತ್ಯೇಕಿದ್ದರಿಂದ ವಿಕಾರಾರ್ಥಕವಾಗಿ ಹೇಳಿಕೊಡುತ್ತದೆ ಅಂತ ಒಂದು ವ್ಯಾಖ್ಯಾನವನ್ನು ಪೂರ್ವಪಕ್ಷಿಗಳು ಮಾಡುತ್ತಾರೆ. ಇನ್ನು ಆ ವಿಕಾರವಾದ ಅರ್ಥವನ್ನು ಎಲ್ಲೆಲ್ಲಿ ಹೇಳಲಿಕ್ಕೆ ಬರ್ತದೆ ಅಂತಂದ್ರೆ ಪ್ರಕೃತಿಯ ವಿಕಾರವೇ ಜಗತ್ತು, ಪ್ರಕೃತಿಯ ಪರಿಣಾಮವೇ ಜಗತ್ತು. ಆದ್ದರಿಂದ ಪ್ರಕೃತಿಗೆ ಅನ್ನಮಯ ಶಬ್ದ ವಾಚ್ಯತ್ವ ಹೇಳಬಹುದು. ಜೊತೆಗೆ ಇಂದ್ರಾದಿ ಬ್ರಹ್ಮಾದಿ ದೇವತೆಗಳು ನಮ್ಮನ್ನು ಕುರಿತು ಪ್ರೇರಣೆ ಮಾಡ್ತಾರೆ ಒಳಗೆ ನಿಂತು. ಆದ್ದರಿಂದ ಬ್ರಹ್ಮಾದಿಗಳಿಗೂ ಅನ್ನಮಯಾದಿ ಶಬ್ದ ವಾಚ್ಯತ್ವವನ್ನು ಹೇಳಬಹುದು. ಅಥವಾ ದೇಹಾಭಿಮಾನಿಯಾಗಿದ್ದಾನೆ ಜೀವ, ಅನ್ನ ವಿಕಾರ ದೇಹ, ಈ ದೇಹದೊಳಗಿದ್ದವನು ಜೀವ. ಆ ಜೀವನಿಗೂ ಕೂಡ ಅನ್ನಮಯಾದಿ ಶಬ್ದ ವಾಚ್ಯತ್ವವನ್ನು ಹೇಳಬಹುದು. ಯಾಕೆ ಹೇಗೆ ಅಂತಂದ್ರೆ ಒಬ್ಬ ಮನುಷ್ಯ ಇದ್ದಾನೆ ಕಪ್ಪಗಿದ್ದಾನೆ, ಒಬ್ಬ ಮನುಷ್ಯ ಇದ್ದಾನೆ ಬೆಳ್ಳಗಿದ್ದಾನೆ. ಅವನು ನೋಡಿದಾಗ ಎಷ್ಟು ಬೆಳ್ಳಗಿದ್ದಾನೆ ಅಂತ ತೋರ್ತಾರೆ, ಎಷ್ಟು ಕಪ್ಪಗಿದ್ದಾನೋ ಅಂತ ಅಂತಾರೆ. ಆದರೆ ಜೀವನಿಗೆ ರೂಪ ಇಲ್ಲ, ಬೆಳ್ಳಗಿದ್ದಾನೆ ಅಂತ ಜೀವನಿಗೆ ಹೇಳಿ ಬರಂಗಿಲ್ಲ, ಜೀವನಿಗೆ ಕಪ್ಪೂ ಇಲ್ಲ. ಆದರೆ ಹೇಗಿದ್ದಾನೆ ಅಂತಂದ್ರೆ ಶರೀರಾಭಿಮಾನಿ ಆದದ್ದರಿಂದ ಜೀವನಿಗೆ ಇವರು ದೇಹಕ್ಕೆ ನೋಡಿ ನಾವು ದೇಹ ನೋಡಿದ ಕಪ್ಪವಾದ ದೇಹ, ಬೆಳ್ಳಗಿದ್ದಾನೆ ಕಪ್ಪಗಿದ್ದಾನೆ ಅಂತ ವ್ಯವಹಾರ ಹೇಗೆ ಮಾಡ್ತೇವೋ ಹಾಗೆ ಜೀವ ದೇಹ, ಹಾಗೆ ಇಂದ್ರಾಣಿ ದೇವತೆ ಬ್ರಹ್ಮಾಂಡ ದೇವತೆಗಳು ನಮ್ಮ ಒಳಗೆ ನಿಂತು ಪ್ರೇರಣೆ ಮಾಡ್ತಾರೆ. ಆದ್ದರಿಂದಾಗಿ
ಅವರಿಗೂ ಅನ್ನಮಯ ಶಬ್ದ ವಾಚ್ಯತ್ವ ಹೇಳಿ ಬರ್ತದೆ, ಜೀವನಿಗೂ ಅನ್ನಮಯ ಶಬ್ದ ವಾಚ್ಯತ್ವ ಹೇಳಿ ಬರ್ತದೆ ಹೊರತು ಬ್ರಹ್ಮನಿಗೆ ನಾರಾಯಣನಿಗೆ ಅನ್ನಮಯ ಶಬ್ದತ್ವ ವಾಚ್ಯತ್ವ, ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಆನಂದಮಯಾದಿಗಳ ವಾಚ್ಯತ್ವನೇ ಹೇಳಲಿಕ್ಕೆ ಬರಂಗಿಲ್ಲ. ಇಲ್ರಿ ಮಯಟ್ ಪ್ರತ್ಯಯಕ್ಕೆ ಆನಂದಮಯ ಅಂತನ್ನುವ ಮಯಟ್ ಶಬ್ದ ಇದೆಯಲ್ಲ, ಆ ಮಯಟ್ ಪ್ರತ್ಯಯ ಕೇವಲ ವಿಕಾರಾರ್ಥದಲ್ಲಿ ಎಲ್ಲಿದೆ? ಪ್ರಾಚುರ್ಯಾರ್ಥದಲ್ಲೂ ಇದೆ. ಪ್ರಾಚುರ್ಯ ಅಂತ ಅರ್ಥವನ್ನು ಇಟ್ಕೊಂಡಾಗ ಅನ್ನ ಪ್ರಚುರ ಅಂದ್ರೆ ಪರಮಾತ್ಮನೇ ಹೇಳಿಕೊಡ್ಬೇಕು, ಪ್ರಾಣ ಪ್ರಚುರ ಅಂದ್ರೆ ಪರಮಾತ್ಮನೇ ಹೇಳಿಕೊಡ್ಬೇಕು, ವಿಜ್ಞಾನ ಪ್ರಚುರ, ಹೀಗೆಲ್ಲ ಪ್ರಾಚುರ್ಯ ಅಂತ ಅರ್ಥ ಇಟ್ಕೊಂಡಾಗ ಕೇವಲ ಪರಮಾತ್ಮನೇ ಹೇಳಿಕೊಡುತ್ತದೆ ಈ ಶಬ್ದ. ಅಂದಮೇಲೆ ನೀವು ಮಯಟ್ ಪ್ರತ್ಯಕ್ಕೆ ವಿಕಾರ ಅಂತ ಯಾಕೆ ಅರ್ಥ ಮಾಡ್ತೀರಿ ಅಂತ ಪ್ರಶ್ನೆ ಬಂದರೆ, ನೋಡ್ರಿ ವಿಕಾರ ಅಂತ ಅರ್ಥ ಯಾಕೆ ನಾವು ಮಾಡ್ತಾ ಇದ್ದೇವೆ? ಪೂರ್ವಪಕ್ಷಗಳು ಹೇಳ್ತಾರೆ, ಅಲ್ಲಿ ಓಷಧೀಭ್ಯೋ ಅನ್ನ ದೃಢ ಸಭಾ ಏಳ ಪುರುಷವನ್ನ ಸಮಯ ತದೇವ ಶಿರಃ ಅಂತ ಹೇಳಿ ಶ್ರುತಿ ಬರ್ತದೆ. ಓಷಧಿಯಿಂದ ಜನಿತವಾದ ಅನ್ನ ವಿಕಾರವಾದ ಶರೀರ ಅಂತ ಹೇಳ್ತಾ ಇದ್ದದ್ದರಿಂದಾಗಿ ಇದು ವಿಕಾರಾರ್ಥದಲ್ಲೇನೆ ಹೇಳಬೇಕು ಹೊರತಾಗಿ ಪ್ರಾಚುರ್ಯ ಅಂತ ಅರ್ಥದಲ್ಲಿ ಹೇಳಲಿಕ್ಕೆ ಬರಂಗಿಲ್ಲ. ಅಂದಮೇಲೆ ಅನ್ನಮಯದ ಎಲ್ಲ ಶಬ್ದಗಳ ವಾಚ್ಯತ್ವವನ್ನು ಅನ್ನಮಯದ ಶಬ್ದ ವಾಚ್ಯತ್ವವನ್ನು ಪರಮಾತ್ಮನಿಗೆ ಹೇಳಲಿಕ್ಕೆ ಬರಂಗಿಲ್ಲ ಅಂತನ್ನೋದನ್ನು ಹೀಗೆ ಆಕ್ಷೇಪ ಮಾಡ್ತಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ನಾರಾಯಣ ಒಬ್ಬನೇ ಇದ್ದಾಗ ಅನ್ನಮಯದ 5 ಶಬ್ದಗಳು ಪರಮಾತ್ಮನಿಗೆ ಹೇಳಿಕೊಡುತ್ತದೆ, ಹೇಳಲಿಕ್ಕೆ ಬರಂಗಿಲ್ಲ. ಬ್ರಹ್ಮ ಒಬ್ಬನೇ ಇದ್ದಾಗ 5 ಶಬ್ದ ಹೇಳಿಕೊಡ್ತದೆ, ಇಲ್ಲ ಇವೆಲ್ಲ ವಿಕಾರ ಆದರೂ ಆನಂದಮಯ ಶಬ್ದವನ್ನು ಅದನ್ನು ಮತ್ತೆ ಹೇಳಿಕೊಡುತ್ತೆ, ಅದು ಹೇಳಲಿಕ್ಕೆ ಬರಂಗಿಲ್ಲ. ಯಾಕಂದರೆ ಬ್ರಹ್ಮವಿದಾಪ್ನೋತಿ ಪರಂ ದೇವಯುಕ್ತ ಬ್ರಹ್ಮವಿಚ್ಚಂ ಪ್ರತಿಷ್ಠಾ ಅಂತ ಹೇಳಿ ಆನಂದಮಯನ ಪುಚ್ಛ, ಆನಂದಮಯನ ಅವಯವ ಬ್ರಹ್ಮ ಅಂತ ಹೇಳಿಕೊಡ್ತಾ ಇದ್ದರಿಂದಾಗಿ ಆನಂದಮಯನ ಬ್ರಹ್ಮನಲ್ಲ ಅಂತಾದ. ಹೀಗಾಗಿ ಇದು ಯಾವುದೂ ಬ್ರಹ್ಮ ಅಲ್ಲ ಅಂತಂದರೆ ಅನ್ನಮಯ ಶಬ್ದವಾಚ್ಯತ್ವ ಬ್ರಹ್ಮನಲ್ಲಿ ಹೇಗೆ ನೀವು ಹೇಳಿಕೊಡ್ತಾ ಇದ್ದೀರಿ ಅಂತ ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಆಕ್ಷೇಪ ಬಂದರೆ, ಅದಕ್ಕೆ ಟೀಕಾಕೃತ್ತಾದರೂ ಸುಂದರವಾಗಿ ಶ್ರೀಮದ್ ಆಚಾರ್ಯರ ಮಾತನ್ನು ಇಟ್ಕೊಂಡು ಉತ್ತರವನ್ನು ಕೊಡ್ತಾರೆ. ಸಮುದ್ರ ಶಾಯಿನಂ ಸರ್ವಪ್ರಸೂತಿ ಬ್ರಹ್ಮಂ ಶ್ರುತಿ ತದೇವ ಬ್ರಹ್ಮ ಪರಮಮಿತಿ ಸಾವಧಾನ ದೇವಜಗೋ ಯಥೋದೋ ಬ್ರಹ್ಮ ಶಬ್ದಸ್ಯ ತತ್ರೇವ ನೇತೃತ್ವತಃ ಏನಂ ಬ್ರಹ್ಮ ಇತ್ಯುಪಾಧೀತ ತಾಭ್ಯಂತೆ ಏನಂ ಬ್ರಹ್ಮ ಇತ್ಯಾದಿ ರೂಪ ಅಭ್ಯಾಸ ತೈತರೀಯಕ್ಕೆ ಅನ್ಯಾತೀತ ರೂಪಾದ ಸಾಕಾಶಪಿ ಸಹಕೃತಃ ಅನ್ನಮಯ ಇತ್ಯಾದಿ ಸರ್ವ ಶಬ್ದೇರ್ವಾಚು ಹರಿ ಸ್ವಯಂ ಅಂತ ಹೇಳಿ ಶ್ರೀಮದಾಚಾರ್ಯರು ಇಲ್ಲಿ ಹೇಳ್ತಾರೆ. ಏನಂತಂದ್ರೆ ಅನ್ನಮಯಾದಿ ಎಲ್ಲ ಶಬ್ದಗಳು ಕೂಡ ವಿಕಾರಾರ್ಥವನ್ನು ಮಾಡಲಿಕ್ಕೆ ಬರಂಗಿಲ್ಲ, ಕಿಂತು ಅನ್ನ ಪ್ರಚುರ ಪ್ರಾಚುರ್ಯ ಅಂತ ಅರ್ಥವನ್ನೇ ಮಾಡಿ ಪರಮಾತ್ಮನಿಗೆ ಹೇಳಿಕೊಡಬೇಕು. ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಕಡೆ ಬ್ರಹ್ಮ ಶಬ್ದದ ಅಭ್ಯಾಸ ಇದೆ. ಏನು ಬ್ರಹ್ಮ ಶಬ್ದ ಅಭ್ಯಾಸ ಇದೆ ಅಂತಂದರೆ, ಏನಂ ಬ್ರಹ್ಮೇತ್ಯುಪಾಂತ ಪರಂ ಬ್ರಹ್ಮ ಪುರುಷಂ ಕೃಷ್ಣಬಿಂಗಲಂ ಊರ್ಧ್ವೇತಂ ವಿರೂಪಾಕ್ಷ ಶಂಕರಂ ಈಲೋಹಿತಂ ಅಂತ ಹೇಳಿ ತಾಪನೇ ಶ್ರುತಿ ಬರ್ತದೆ. ಈ ತಾಪನೇ ಶ್ರುತಿಯನ್ನು ನೋಡಿದಾಗ ರುದ್ರದೇವರಿಗೇನೇ ಬ್ರಹ್ಮತ್ವ ವಿಧಾನವನ್ನು, ರುದ್ರದೇವರೇ ಬ್ರಹ್ಮ ಅಂತ ಶ್ರುತಿ ಹೇಳ್ತಾ ಇದೆ. ರಥಂ ಸತ್ಯ ಪರಂ ಬ್ರಹ್ಮ ಪುರುಷಂ ಕೃಷ್ಣಬಿಂಗಲಂ ಅಂತ ಹೇಳಿ ರುದ್ರದೇವರ ಶಬ್ದಗಳನ್ನು ಹೇಳಿ ಅಲ್ಲಿ ರುದ್ರದೇವರಿಗೆ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ ರುದ್ರದೇವರಿಗೂ ಬ್ರಹ್ಮ ಅಂತ ಹೇಳಿದ್ರೆ ರುದ್ರದೇವ ಬ್ರಹ್ಮ ಆಗಲಿಕ್ಕೆ ಸಾಧ್ಯವ? ಮತ್ತು ರುದ್ರದೇವ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಲ್ಲ. ಆದ್ದರಿಂದ ನೀವು ಕೇವಲ ಬ್ರಹ್ಮ ಶಬ್ದ ವಾಚ್ಯತ್ವ, ಬ್ರಹ್ಮ ಶಬ್ದದ ಅಭ್ಯಾಸ ಬಲಾತ್ ನಾವು ಪರಮಾತ್ಮನಿಗೆ ಅನ್ನಮಯ ಶಬ್ದ ವಾಚ್ಯತ್ವವನ್ನು ಹೇಗೆ ಹೇಳ್ತೀರಿ, ಇಲ್ಲಿ ತಾಪನೀಯ ಶ್ರುತಿಯಾದರೂ ಪರಮಾತ್ಮನ ರುದ್ರದೇವರಿಗೆ ಬ್ರಹ್ಮತ್ವ ವಿಧಾನ ಮಾಡ್ತಾ ಇದ್ದರಿಂದಾಗಿ ರುದ್ರದೇವರು ಬ್ರಹ್ಮ ಅಂತಾಗಲಿ ಅಂತ ಅವರು ಆಕ್ಷೇಪ ಮಾಡಿದರೆ, ಅದಕ್ಕೆ ಶ್ರೀಮದಾಚಾರ್ಯರು ಇನ್ನೊಂದು ರೀತಿಯ ಉತ್ತರವನ್ನು ಕೊಡುತ್ತಾರೆ.
निलयं पतिं रमायाः जगदहनं च वासवे सोमं मुनिकुलतिलकं च पूर्णबोधं गुरुमपि परमं गुरुं च मे वन्दे नारायणं निखिलपूर्णगुणैकदेहं निर्दोषमाप्तकलमप्रतिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि देवं नारायणं नत्वा सर्वदोषविवर्जितं परिपूर्णं गुरुश्चान् गीतार्थं वक्ष्यामि देशतः अभ्रमं भङ्गरहितम् अजलं विमलं सदा आनन्दतीर्थमगलं भजे तापत्रयापहम् आनन्दतीर्थोपदिष्टो निधिर्नारायणाह्वयः प्रदर्शितो येन संविज्जयतीर्थं तमाश्रये सत्याभिज्ञकराब्जोत्थान् पञ्चाशत् वर्षपूजकान् सत्यप्रमोदतीर्थार्यान् नौमि न्यायसुधारकान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः परम ಪವಿತ್ರವಾದಂತಹ ಪರ್ವಕಾಲ ಇವತ್ತು ನಮ್ಮೆಲ್ಲರ ಸೌಭಾಗ್ಯ. ವಿಶೇಷವಾಗಿ ಭಗವಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ. ವಿಠ್ಠಲ ರುಕ್ಮಿಣಿ ಸಮೇತರಾದಂತಹ ಶ್ರೀಪಾದಂಗಳವರು ನಮ್ಮೆಲ್ಲರಿಗೂ ದರ್ಶನ ಮಾಡುವುದಕ್ಕಾಗಿ ಚೆನ್ನೈಗೆ ದಿಗ್ವಿಜಯವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಟೀಕಾಕೃತ್ಪಾದರ ಜಯತೀರ್ಥರ ಮಧ್ಯಾರಾಧನಾ ಮಹೋತ್ಸವ ಅತ್ಯಂತ ವೈಭವದಿಂದಾಗಿ ಅಲ್ಲಿ ಮಳಖೇಡ ಕ್ಷೇತ್ರದಲ್ಲಿ ನೆರವೇರ್ತಾ ಇದೆ. ನಮಗೆಲ್ಲರಿಗೂ ಅಲ್ಲಿ ಹೋಗಲಿಕ್ಕಾಗದೇ ಇದ್ದರೂ ಕೂಡ ಆ ಭಗವಂತನ ಸನ್ನಿಧಾನ ಎಲ್ಲಿರುತ್ತೋ ಅಲ್ಲಿ ಗುರುಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ಶ್ರೀಪಾದಂಗಳವರು ಆಗಮನ, ಆಮೇಲೆ ಟೀಕಾಕೃತ್ಪಾದರ ಮಧ್ಯಾರಾಧನೆ, ಇದು ಒಂದು ಪರ್ವಕಾಲ. ಆದರೆ ಮತ್ತೆ ನಾಳೆ ಇನ್ನೊಂದು ದಕ್ಷಿಣಾಯನ ಪುಣ್ಯ ಪರ್ವಕಾಲ. ಇಂತಹ ಪರ್ವಕಾಲ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಕಡೆಗೆ ಸೇರುವುದೇ ಒಂದು ವಿಶಿಷ್ಟವಾದಂತಹ ಪುಣ್ಯ. ಆ ಪುಣ್ಯದಿಂದ ಇದು ಸಾಧ್ಯ. ನಮಗೆ ವೇದ ಒಂದು ಮಾತು ತಿಳಿಸುತ್ತೆ. ವೇದವು ಭಗವಂತನ ಗುಣಗಳನ್ನು ಹೇಳುವುದರಲ್ಲಿಯೇ ಮಹಾ ತಾತ್ಪರ್ಯ ಇದೆ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ವೇದಗಳು ಹೊರಟದ್ದು ಯಾಕೆ ಅಂದರೆ ಅದುಃಖ ವಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷಾ ಪ್ರವರ್ತತೆ. ಜಗತ್ತಿನಲ್ಲಿ 3 ಕೆಟಗರಿ ಇದೆ. ಒಂದು ಭಗವಂತ, ಇನ್ನೂ ಒಂದು ಸಮಸ್ತ ಚೇತನರು, ಇನ್ನೂ ಒಂದು ಜಡ. ಭಗವಂತನಿಗೆ ದುಃಖ ಇಲ್ಲ, ಅಚೇತನಕ್ಕೆ ದುಃಖ ಇಲ್ಲ. ಹಾಗಾದರೆ ಚೇತನನಿಗೆ ಮಾತ್ರ ದುಃಖ. ಜೀವಾಯೇ ಒಂದು ದುಃಖಿನಃ, ಜೀವನಿಗೆ ಮಾತ್ರ ದುಃಖ ಇದೆ. ಹಾಗಾದರೆ ವೇದಗಳು ಹೊರಟದ್ದು ಜೀವನ ದುಃಖವನ್ನು ಪರಿಹಾರ ಮಾಡುವುದಕ್ಕೆ. ಜೀವನ ದುಃಖ ಅಂದರೆ ಪರಿಹಾರವಾಗುವುದು ಅಂದರೆ ಯಾವಾಗಲೂ ಸುಖವನ್ನು ಪಡಬೇಕು. ಹಾಗಾದರೆ ಈಗ ನಾವು ಸುಖದಿಂದ ಇದ್ದೀರಲ್ಲ, ಫ್ಯಾನ್ ಇದೆ, ಮನೆ ಇದೆ, ಎಲ್ಲ ವಿಧವಾದಂತಹ ಸುಖ ಇದೆ. ಸುಖದಿಂದ ಇದ್ದೀವಿ ಅಂದರೆ ಮತ್ತೇನು ಸುಖ ಪಡೆಯಬೇಕು ಅಂತ ಹೇಳಿದರೆ ಶಾಸ್ತ್ರ ಹೇಳ್ತದೆ, ಇದು ಸುಖವಲ್ಲ, ಇದು ಸರ್ವದಾ ಸುಖವಲ್ಲ. ಇದು ಹೇಗಿದೆ ಅಂತಂದರೆ ದುಃಖದಿಂದ ಕೂಡಿದ ಸುಖ ಇದು. ಇದು ಸುಖ ದುಃಖ ಮಿಶ್ರಣವಾದ ಸುಖ. ಇದು ತೋರುವಂತಹ ಸುಖ. ಅಲ್ಪ ಸದ್ಯೋಪಿಕಾಸು ದ್ಯೋತಮಾನ ಸ್ವಪಿ ಅಂತ ಟೀಕಾರ ಹೇಳ್ತಾರೆ. ಸಂಸಾರದಲ್ಲಿ ಆಗುವಂತಹ ಸುಖ ಹೇಗಿದೆ ಅಂತಂದರೆ ಲೈಟಿನ ಹುಳ ಯಾವ ರೀತಿಯಾಗಿ ಇದ್ದರೂ ಕೂಡ ಅದರ ಪ್ರಕಾಶ ಯಾವ ರೀತಿಯಾಗಿ ಯಾವುದಕ್ಕೂ ಪ್ರಯೋಜನವಲ್ಲ. ಇನ್ನಷ್ಟು ಕತ್ತಲೆಯಲ್ಲಿ ದುಃಖನೇ ಆಗುತ್ತೆ ಅಷ್ಟು ಲೈಟ್ ಕಂಡರೆ. ಹಾಗಾದರೆ ಕತ್ತಲೆಯಲ್ಲಿ ನಮಗೆ ಬಹಳ ದೊಡ್ಡವಾದ ಪ್ರಕಾಶ ಬಂದರೆ ಧೈರ್ಯ ಬರುತ್ತೆ. ಹಾಗಾದರೆ ನಮಗೆ ಸುಖ ಅನ್ನುವುದು ಈ ಸಂಸಾರದಿಂದ ಆಗುವಂತಹ ಸುಖವನ್ನು ಸುಖ ಅಂತ ಅನಬೇಡ್ರಿ. ಇದು ದುಃಖದಿಂದ ಕೂಡಿದ ಸುಖ. ಇದು ತಾತ್ಕಾಲಿಕವಾದಂತಹ ಸುಖ. ಇದು ತೋರುವಂತಹ ಸತ್ಯನೇ, ಸುಳ್ಳಲ್ಲ, ಮಿಥ್ಯ ಅಲ್ಲ. ತೋರುವಂತಹ ಸ್ವಪ್ನದಂತೆ ತೋರುವಾಗ ಮಾತ್ರ ಇದೆ. ಸ್ವಪ್ನವನ್ನು ನಾವು ಕಾಣುವಾಗ ಎಲ್ಲವನ್ನೂ ಕಾಣುತ್ತೇವೆ. ಎದ್ದು ಕೂಡಲೇ ನೋಡಿದ್ರೆ ಏನು ಇರುವುದಿಲ್ಲ. ಹಾಗೆ ಭೋಗ ಮಾಡುವಾಗ ಮಾತ್ರ ಇದೆ, ಸತ್ಯವಾಗಿದೆ ಪ್ರಪಂಚ. ಸ್ವಪ್ನವೂ ಸತ್ಯ. ಅದರಂತೆ ನಾವು ಇಲ್ಲಿ ಭೋಗ ಮಾಡುವಂತಹ ಏನು ಸುಖ ಇದೆ, ಇದು ಸತ್ಯನೇ, ಸುಳ್ಳಲ್ಲ. ಆದರೆ ಇದು
ಶಾಶ್ವತವಲ್ಲ, ಇದು ನಿಜವಾದ ಸುಖವಲ್ಲ. ಇದನ್ನ ನೀವು ತಪ್ಪಾಗಿ ತಿಳ್ಕೊಂಡು ಅಷ್ಟು ನಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ, ನಮ್ಮ ಮನೆಯಲ್ಲ ಆರಾಮದ, ಈ ಸುಖದಲ್ಲೇ ಮುಳುಗಿ ಕೊಡಬೇಡ್ರಿ ಅಂತ ಹೇಳ್ತಾರೆ. ಈಗ ಕುಪಿತಾಹಿ ಫಣಕ್ಷಾಯ ಸಮೀಕೃತ್ಯ ಅಪರಂ ಸುಖಂ ಸೇವಂತೆ ಯತ್ ಪದಂ ಧೀರಾಹ ತಂಭಜೆ ವಲ್ಲಭಂ ಶ್ರೀಯ. ಇದು ಹೇಗಿದೆ ಅಂತಂದರೆ, ಸಂಸಾರದ ಸುಖ ಹೇಗಿದೆ ಅಂತಂದರೆ, ದೊಡ್ಡದಾದಂತಹ ಘಟಸರ್ಪವು ಸಿಟ್ಟಿಗೆ ಬಂದು ಹೆಡೆಯನ್ನು ಎತ್ತಿ ನಿಂತಾಗ ಬಿಸಿಲಿಂದ ಬಂದ ವ್ಯಕ್ತಿಗೆ ನೆರಳು ಬಂದರೆ ಸುಖ ಸಿಕ್ಕತ್ತೆ. ಆ ಸರ್ಪದ ಹೆಡೆಯ ಕೆಳಗಿನ ನೆರಳಿನಿಂದ ನಾವು ಸುಖದಿಂದ ಇರ್ತೀರಿ ಸಾಧ್ಯನ? ತಲೆಯ ಮೇಲೆ ಸರ್ಪ ಯಾವಾಗ ಕಚ್ಚುತ್ತೆ ಗೊತ್ತಿಲ್ಲ. ಹಾಗೆ ಈ ಸಂಸಾರದಲ್ಲಿ ಇರುವ ಸುಖವನ್ನ ನೀವು ಶಾಶ್ವತ ಅಂತ ತಿಳಿಬೇಡ್ರಿ. ಹಾಗಾದ್ರೆ ಶ್ರುತಿ ಹೊರಟದ್ದು ಈ ಸುಖವನ್ನು ಕೊಡುವುದಕ್ಕಾಗಿಲ್ಲ. ತೇಷಾಂ ದುಃಖ ಪ್ರಹಾಣಾಯ, ದುಃಖವನ್ನು ಪರಿಹಾರ ಮಾಡಿ ಸುಖವನ್ನು ಕೊಡುವುದು ಈ ಸುಖವಲ್ಲ. ಈ ಸುಖ ಶ್ರುತಿಯಾಗಿ ಕೊಡಬೇಕು, ನಮಗೆ ಸಿಗ್ತಾ ಇದೆ ವಿಷಯ ಭೋಗಗಳಿಂದ. ಹಾಗಾದ್ರೆ ಈ ಸುಖದ ಬಗ್ಗೆ ನೀವು ಅಪೇಕ್ಷೆ ಮಾಡಬೇಡ್ರಿ. ಜಡಭರತರು ಬಹುಗಳನ್ನು ಉಪದೇಶ ಮಾಡ್ತಾರೆ, ಹೇಳ್ತಾರೆ, ಯತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀನಪಿ ವಾಚಸ್ಸವಾಸಂ ಸ್ವಪ್ನೇ ನಿರುಕ್ತ್ಯಾಗಹವೇದಿ ಸೌಖ್ಯಂ ನತಸ್ಯ ಹೇಯಾನುವಿತಂ ಸ್ವಯಂ ಸ್ಯಾತ್. ಯಾವ ವ್ಯಕ್ತಿ ಸಂಸಾರದ ಸುಖವನ್ನ ಸ್ವಪ್ನದ ದೃಷ್ಟಾಂತವನ್ನ ನೋಡಿಕೊಂಡು ಹೇಯ ಬುದ್ಧಿಯನ್ನ ಪಡೆದಿಲ್ಲವೋ ಅಂತಹ ವ್ಯಕ್ತಿಗೆ ನೀವು ವೇದ ಮಾತುಗಳಿಂದ ಉಪದೇಶ ಮಾಡಿದರೂ ಕೂಡ ಬೋರ್ಗಳ ಮೇಲೆ ನೀರು ಹಾಕಿದಂಗೆ ಅವನನ್ನು ಕುರಿತು ಉಪದೇಶ ಮಾಡಬೇಡ್ರಿ, ಅವನನ್ನು ಬಿಟ್ಟುಬಿಡ್ರಿ ಅಂತಂತ. ಹಾಗಾದ್ರೆ ಯಾರು ಉಪದೇಶಕ್ಕೆ ಯೋಗ್ಯರಾಗಿದ್ದಾರೆಂದರೆ, ಸಂಸಾರದ ಸುಖ ಇದು ಸುಖವಲ್ಲ, ನಿಜವಾದ ಸುಖ ಯಾವುದು ಅಂದರೆ ಸ್ವರೂಪಭೂತವಾದ ಆನಂದದ ಪಡೆಯುವುದೇ ಅದು ಸುಖ. ಅಂತಹ ಸುಖ ಸಿಗುವುದು ಇದು ಮೋಕ್ಷದಿಂದಲೇ ಆಗುತ್ತೆ ಅಂತ ಯಾರು ನಂಬಿ ಭಗವಂತನ ಪಾದಕ್ಕೆ ಬಂದಿದ್ದಾರೋ ಅವರನ್ನು ಕುರಿತು ನಾವು ಉಪದೇಶವನ್ನು ಮಾಡಬೇಕು. ಆಗ ಒಂದೊಂದು ಮಾತುಗಳು ಕೂಡ ಅವರ ವಾಚಪುತ್ರಿಯ ಪ್ರಸಜ್ಜೇರನ್, ಬ್ರಹ್ಮೋಪದೇಶಗಳೆಲ್ಲ ಸುಮ್ಮನೆ ಗಾಳಿ ಮಾತು ಅಂತಾಗಬೇಕಾಗತ್ತೆ. ಹಾಗಾದರೆ ಜ್ಞಾನದಿಂದ ಮೋಕ್ಷ ಇಲ್ಲ. ಜ್ಞಾನದಿಂದ ಮೋಕ್ಷ ಅಂದರೆ ಜ್ಞಾನದಿಂದ ಭಗವಂತನ ಪ್ರಸಾದ, ಆ ಪ್ರಸಾದದಿಂದಲೇ ಮೋಕ್ಷ. ಶಾಸ್ತ್ರ ಹೇಳ್ತದೆ, ನಿಮಿತ್ತೇನ ನೈಮಿತ್ತಿಕೋಪ ಲಕ್ಷಣಂ. ಈಗ ಕೆಲಸ ಮಾಡೋ ವ್ಯವಸಾಯ ಮಾಡೋನಿದ್ದಾನೆ, ನೀ ಹೇಗೆ ಬದುಕಿದ್ಯಪ್ಪ ಅಂತ ಕೇಳಿದರೆ ಲಾಂಗಲೇನ ಜೀವಾಮಹ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಅದನ್ನು ತಿಂದು ಬದುಕ್ತಾನ, ಅದು ನಿಮಿತ್ತ. ಅದರಿಂದ ನೈಮಿತ್ತಿಕವನ್ನು ಉಪಲಕ್ಷಣ ಮಾಡಬೇಕು. ಹಾಗೆ ಜ್ಞಾನದಿಂದ ಮೋಕ್ಷ ಅಂತ ತಮೇವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯಪಂತಾಯನಾಯ ವಿದ್ಯತೆ ಅಂತ ಬೇರೆ ಹೇಳಿದರೂ ಕೂಡ ಅಲ್ಲಿ ನಾವು ಉಪಲಕ್ಷಣವನ್ನು ಮಾಡಿಕೊಂಡು ತಮೇವಂ ಅಂತ ತತ್ ಪ್ರಸಾದವಾನ್ ಅಂತ ಈ ರೀತಿಯಾಗಿ ಪ್ರಸಾದದಿಂದಲೇ ಮೋಕ್ಷ. ಹಾಗಾದರೆ ನಮಗೆ ಏನಾಯ್ತು? ಯಾಕೆ ನಾ ಇದು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಟೀಕಾರಾಯರ ಮಹತ್ವ, ನಮಗೆ ಟೀಕಾರಾಯರ ಉಪಕಾರ ಎಷ್ಟದ, ನಮಗೆ ಮೋಕ್ಷಕ್ಕೂ ಕೂಡ ಅವರು ಕಾರಣಭೂತರಾಗಿದ್ದ. ಯಾಕೆ ಅಂದರೆ ಮೋಕ್ಷವಾಗುವುದು ಭಗವಂತನ ಪ್ರಸಾದದಿಂದ. ಆ ಭಗವಂತನ ಪ್ರಸಾದ ನಮಗಾಗಬೇಕು ಅಂದರೆ ವಾಯುದೇವರ ಪ್ರಸಾದ ಬೇಕು. ಭಗವಂತನ ಪ್ರಸಾದವಾಗಬೇಕು ಅಂದರೆ ವಾಯುದೇವರ ಪ್ರಸಾದವಿಲ್ಲದೆ ಭಗವಂತನ ಪ್ರಸಾದ ಸರ್ವಥಾ ಇಲ್ಲ. ಇದು ಎರಡೂ ಕಥೆಗಳನ್ನು ನೀವು ಕೇಳ್ತೀರಿ. ಹನುಮಂತ ದೇವರ ಪ್ರಸಾದವನ್ನು ಪಡೆದುದರಿಂದ ಸುಗ್ರೀವ ತನ್ನ ರಾಜ್ಯವನ್ನ ರಾಮದೇವರಿಂದ ಪಡೆದುಕೊಂಡ. ಅದೇ ಸುಗ್ರೀವ ಕೃಷ್ಣನ ಪ್ರಸಾದವನ್ನು ಪಡೆಯದೇ ಇರುವುದರಿಂದ ಎಲ್ಲ ಕಳೆದುಕೊಂಡ. ಅರ್ಜುನ ಅದೇ ಯಾವ ವಾಲಿಯಾಗಿದ್ದನೋ ಅವನೇ ಇಂದ್ರಪುತ್ರನಾದಂತಹ ಅರ್ಜುನನಾದಾಗ ಭೀಮಸೇನ ದೇವರ ಅನುಗ್ರಹಕ್ಕೆ ಪಾತ್ರನಾಗುವುದರಿಂದ ಕೃಷ್ಣನಿಂದ ಎಲ್ಲವನ್ನು ಪಡೆದುಕೊಂಡ. ಹಾಗಾದರೆ ಮೋಕ್ಷಕ್ಕೆ ಭಗವಂತನ ಪ್ರಸಾದ ಅವಶ್ಯಕ. ಆ ಭಗವಂತನ ಪ್ರಸಾದ ನಮಗಾಗಬೇಕು ಅಂತಂದರೆ ವಾಯುದೇವರ ಅನುಗ್ರಹವಾಗಬೇಕು. ಇದನ್ನೇ ಆಪೋಸಿಟ್ ಆಗಿ ತಿಳ್ಕೊರಿ. ಇದನ್ನೇ ಆಪೋಸಿಟ್. ಮೋಕ್ಷದ ಆಪೋಸಿಟ್ ಯಾವುದು? ಅನ್ನಂತಮಸ್ಸು. ಸ್ವರ್ಗದ ಆಪೋಸಿಟ್ ಯಾವುದು? ನರಕ. ಅನ್ನಂತಮಸ್ಸಾಗಬೇಕು ಅಂದರೂ ಕೂಡ ಬರೇ ದೇವರನ್ನ ನಿಂದನೆ ಮಾಡಿದ್ರೆ ಅನ್ನಂತಮಸ್ಸಾಗೋದಿಲ್ಲ. ದೇವರ ಜೊತೆಗೆ ವಾಯುದೇವರ ನಿಂದನೆಯನ್ನು ಮಾಡಬೇಕು. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಾಕೆ ಭೀಮಸೇನ ದೇವರು ದುರ್ಯೋಧನನ್ನ ಚೇಷ್ಟೆ ಮಾಡ್ತಿದ್ರು, ಅವನನ್ನ ಕೋಪ ಬರುವಂತೆ ಮಾಡ್ತಾ ಇದ್ರು ಅಂದರೆ ಅವನು ಭೀಮನ ದ್ವೇಷವನ್ನೂ ಮಾಡಬೇಕು. ಅದೇ ವಾಯು ಇಬ್ಬರ ದ್ವೇಷವನ್ನ ಮಾಡಿದರೇನೆ ತಮಸ್ಸು. ಹಾಗೆ ಮೋಕ್ಷವೂ ಕೂಡ ಹರಿವಾಯು ಗುರುಗಳ ಇಬ್ಬರಲ್ಲಿ ಭಕ್ತಿಯನ್ನು ಮಾಡಿದರೆ ಮೋಕ್ಷ, ಇಲ್ಲ ಅಂದ್ರೆ ಇಲ್ಲ. ಹಾಗಾದರೆ ಭಗವಂತನ ಪ್ರಸಾದಕ್ಕೆ ನಮಗೆ ವಾಯುವಿನ ಪ್ರಸಾದ ಬೇಕು. ಭಗವಂತನ ಪ್ರಸಾದ, ಭಗವಂತನ ನಮಗೆ ಸೂತ್ರಗಳನ್ನು ಕೊಟ್ಟ,
ಶಾಸ್ತ್ರಗಳನ್ನು ಕೊಟ್ಟ. ಆದರೆ ನಮಗೆ ಅರ್ಥವಾಗಲಿಲ್ಲ. ಅದರ ಪ್ರಸಾದವಾಗಬೇಕು ಅಂದರೆ ಶ್ರೀಮದಾಚಾರ್ಯರ ಅನುಗ್ರಹ ಬೇಕು. ಸರಿ ಆಯ್ತು ಅಂತಂದರೆ ಶ್ರೀಮದಾಚಾರ್ಯರ ಅನುಗ್ರಹ ಆಗಬೇಕು ಅಂತಂದರೆ ನಮಗೆ ಟೀಕಾಕೃತ್ಪಾದರ ಅನುಗ್ರಹ ಬೇಕು. ದಾಸರು ಹೇಳ್ತಾರೆ, ಭೂಮಿಯಲ್ಲಿ ಬಂದವನಿಗೆ ಇವರ ದರ್ಶನವಾಗದೆ ಸರಿಯಾದ ಯಥಾರ್ಥವಾದ ಜ್ಞಾನ ಹುಟ್ಟದಯ್ಯ. ಕೇವಲ ನೀರು ಕುಡಿದು ಬದುಕ್ತಾರೆ. ಹಾಗೆ ಬುದ್ಧಿಯಿಂದ ಅಂದ್ರೆ ಅರ್ಥ ಏನು? ಕೇವಲ ನಿನ್ನ ಬುದ್ಧಿಯಿಂದ ಮಾಡಿದ ವಾದ ಅದು. ಯಾಕೆ? ಶಾಸ್ತ್ರ ಸಮ್ಮತವಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ಯಾಕೆ ಅಂದರೆ ನಾರಾಯಣ ದ್ವಿತ್ ತದನುಬಂಧಿ ನಿಗ್ರಹೋ ಪರಮೋ ಧರ್ಮ ಅಂತ ಹೇಳ್ತಾ ಇದೆ. ಭಗವಂತನ ದ್ವೇಷಗಳನ್ನ, ಆ ಭಗವದ್ವೇಷಿಗಳಿಗೆ ಅನುಸರಿಸಿದವರನ್ನ ನಿಗ್ರಹ ಮಾಡುವುದೇ ಕ್ಷತ್ರಿಯರ ಉತ್ತಮವಾದ ಧರ್ಮ. ಅದನ್ನು ನೀನು ಮಾಡಲ್ಲ ಅಂತ ಹೇಳ್ತಾ ಇದ್ದಿ ಅಂದಮೇಲೆ ಅದು ಪ್ರಜ್ಞಾವಾದ ಹೇಗಾಗತ್ತೆ? ಬುದ್ಧಿವಂತರವಾದ ಹೇಗಾಗತ್ತೆ? ಹಾಗಾದರೆ ಕೇವಲ ನಿನ್ನ ಬುದ್ಧಿಯಿಂದ ಹುಟ್ಟಿದ ಮಾತು. ಪ್ರಜ್ಞಾವಾದ ಅಂಶ ಭಾಷತೆ ನಾನು ಶೋಚಂತಿ ಪಂಡಿತಾ. ಯಾವ ಪಂಡಿತನು ಜ್ಞಾನಿಯಾದವನು ಸತ್ತರೆ ಅಥವಾ ಬದುಕಿದ್ದರೆ ಅವರು ದುಃಖವನ್ನು ಪಡುವುದಿಲ್ಲ. ಯಾಕೆ? ಜೀವನಿಗೆ ನಾಶವೇ ಇಲ್ಲ. ಗತಾಸೂನ್ ಅಗತಾಸೂಶ್ಚ. ಅಗತಾಸೂನ್ ಅಂದರೆ ಬದುಕಿರುವಂತಹ ಜನರನ್ನು ನೋಡಿ ಯಾವ ರೀತಿಯಾಗಿ ದುಃಖ ಪಡುವುದಿಲ್ಲವೋ ಹಾಗೆ ಸಾಯುವುದಕ್ಕೆ ಹತ್ತಿರ ಇರುವಂತಹ ಜನರನ್ನು ನೋಡಿ ದುಃಖ ಪಡುವುದಿಲ್ಲಪ್ಪ ಪಂಡಿತರು. ಇಲ್ಲಿ ಒಂದು ಟೀಕಾರಾಯರು ಒಂದು ಅದ್ಭುತವಾದ ಒಂದು ಮಾತನ್ನು ತಿಳಿಸ್ತಾರೆ. ಯಥಾಕ್ರಮವಾಗಿ ಅನ್ವಯವನ್ನು ನಾವು ದುಃಖಕ್ಕೆ ಯೋಗ್ಯರಾಗದವರು ಭೀಷ್ಮಾಚಾರ್ಯರು. ಅವರನ್ನು ಕುರಿತು ನೀನು ದುಃಖ ಪಡ್ತಾ ಇದ್ದೆ ಅಂತಂದು ಬಿಟ್ಟರೆ ಜ್ಞಾತವಾದದನ್ನೇ ತಿಳಿಸೋದೇ ಆಗತ್ತೆ. ಏನು ಜ್ಞಾತವಾದದ್ದು? ಅರ್ಜುನ ಹೇಳ್ತಾ ಇದ್ದಾನೆ ಆಲ್ರೆಡಿ, ನಾನು ಭೀಷ್ಮರನ್ನ ಕಳ್ಕೊಂಡ್ರೆ ನನಗೆ ದುಃಖವಾಗತ್ತೆ. ದುಃಖವಾಗ್ತಾ ಇದೆ ಅಂತ ಹೇಳಿದವನಿಗೆ ನೀನು ದುಃಖ ಪಡ್ತಾ ಇದ್ದೀಯ ಅಂತ ಹೇಳಿದ್ರೆ ಹೌದು ಅಂತ. ಹಾಗಾದ್ರೆ ಯಾವುದು ಅರ್ಜುನನಿಗೆ ತಿಳಿದಿದೆಯೋ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಂತೆ ಆಗತ್ತೆ. ಹಾಗಾದ್ರೆ ಕೃಷ್ಣ ಪರಮಾತ್ಮ ತಿಳಿದದ್ದನ್ನೇ ತಿಳಿಸುವುದಕ್ಕಾಗಿ ಗೀತ ಮಾಡಿದ್ದಾನ, ಉಪದೇಶ ಮಾಡ್ತಾ ಇದ್ದಾರ? ಸರ್ವಥಾ ಇಲ್ಲ. ಅದಕ್ಕೆ ಟೀಕಾರಾಯರು ಹೇಳ್ತಾರೆ, ಹೀಗೆ ಯಥಾಕ್ರಮವಾಗಿ ಅನ್ವಯ ಮಾಡ್ಕೋಬೇಡ್ರಿ, ವಿಪರೀತ ಅನ್ವಯ ಮಾಡ್ಕೋರಿ. ವಿಪರೀತ ಅನ್ವಯವನ್ನು ಮಾಡಿ ಅವರಲ್ಲಿ ಜ್ಞಾನ ಹಾಗೂ ಭಕ್ತಿ, ಭಗವಂತ ವಿಷಯಗಳಲ್ಲಿ ವೈರಾಗ್ಯ, ಭಗವಂತನಲ್ಲಿ ವಿಶಿಷ್ಟವಾದಂತಹ ಜ್ಞಾನವನ್ನು ಅವರು ನಮಗೆ ಕರುಣಿಸಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಆ ಭಗವಂತನ ವಿಠಲ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಪರಮಾತ್ಮನ ಪಾದಾರ ವಿಧಗಳಲ್ಲಿ ಶ್ರೀಪಾದನವರ ಅಂತರ್ಯಾಮಿಯಾಗಿ ಅವರ ಪಾದಾರ ಸಮರ್ಪಣೆ ಮಾಡುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಸನ್ಮಾನೇಷು ಅರ್ಧಯನ್ ಕುಸುಮಯ ಪ್ರತ್ಯರ್ಥಿಸಂದರ ದಿವ್ಯಚಂದನ ಸಂಸ್ಥಿತೋ ಜಯಮುನಿ ಅಖ್ಯಾರ್ಜುನಶ್ಚನ್ಮುನಿ. ಆಚಾರ್ಯರಿಗೆ ಪವಿತ್ರ ಬಹಳ ಸುಂದರವಾಗಿ ಟೀಕಾರಾಯರ ಅನೇಕ ಗ್ರಂಥಗಳ ವಿಚಾರಗಳೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಟೀಕಾರಾಯರ ಆರಾಧನೆಂತೆ ಎಲ್ಲರೂ ಬಂದು ಸೇರಿದ್ದೀರಿ. ಪ್ರಸಾದ ಪ್ರಬಂಧರಿಗೆ ಮನೆಗೆ ಹೋಗ್ತೀರಿ. ಏನು ಮಾಡಿದ್ರೆ ಪ್ರಸಾದ ತಗೊಂಡು ಬಂದೀವಿ, ಸ್ವಾಮಿ ಪೂಜೆ ಮಾಡ್ತಾ ಇರೋದು ಹೋಗೋದಿಲ್ಲ, ಅದಕ್ಕೆ ಮಾಡಿದ್ರೆ ಹೋಗ್ತಿಲ್ಲ. ಮನುಷ್ಯ ಜನ್ಮ ತುಂಬ ದುರ್ಲಭ. ಅಂತಹ ಮನುಷ್ಯ ಜನ್ಮ ಬಂದಾಗ ದೇವರನ್ನ ಸರಿಯಾಗಿ ತಿಳ್ಕೊಂಡು ಅನೇಕ ಮತಗಳು, ಬೌದ್ಧರು, ಜೈನರು, ಸಾಂಖ್ಯರು, ಮೀಮಾಂಸಕರು, ಪ್ರಭಾಕರು, ವೈಶೇಷಿಕರು ಎಲ್ಲರೂ ನಮ್ಮ ಮತನೇ ಸರಿ ಅಂತ ಈಗೆಲ್ಲ ಇದೆ. ದಲೈ ರಾಮ ಅಂತ ಹೇಳಿ ಇನ್ನೊಬ್ಬರಿಗೆ ಆಶ್ರಮ ಕೊಡ್ತಾ ಇದ್ದಾರೆ. ಬೌದ್ಧ ಮತ ಅದೊಂದು ಅಪ್ರಾಮಾಣಿಕ ತಮ ಶೂನ್ಯಂ ತತ್ವಂ ಅಂತ ಏನೂ ಇಲ್ಲದೆ ಇರೋದೇ ತತ್ವ. ಭಗವಂತನ ಸ್ವರೂಪ ಜ್ಞಾನ ಯಾರಿಗೂ ಸರ್ಪದ ವಿಶೇಷ ಸನ್ನಿಧಾನ ಇವರಲ್ಲಿದೆ. ಅದನ್ನು ಕೊಂಡು ರೇಪತ್ ಕೊಡತ ಅಂದ್ರೆ ವಿದ್ಯಾರ್ಥಿಗಳು ತಯ ಅಪಹೃತ ಅಂದರು. ನೀನು ವಿದ್ಯಾ ಮಧುರಿಂದ ಕೋ ಭವಾನ್ ಅನ್ಬೇಕಾಗಿತ್ತು. ಕೋರ್ ಭವಾನ್ ಅಂತ ರೇಪ ಪ್ರಕಾರ ಹೆಚ್ಚಾಗಿ ಹಾಕಿದ್ದು ಅದೆಲ್ಲ ತೆಗೆದೇನೆ, ಅದೆಲ್ಲ ಹಾಕೋ ಸರಿ ಹೊರಟೆ.
ಯೋಗಕ್ಕೆ ವಿಚಾರ ಮಾಡುವುದರಲ್ಲೇ ಟೀಕಾರಾಯ ಪ್ರತಿಭಾ ಅವರಿಗೆ ಅರ್ಥ ಆಗಬೇಕು. ಹಾಗಾಗಿ ಪ್ರಮಾಣ ಪದ್ಧತಿ ಪ್ರಮಾಣ ಲಕ್ಷಣ ಬರೀತಾ ಇದ್ರು. ಅದರ ಮೂಲ ಮಾತ್ರ ಕೊಟ್ಟರು. ಆಚಾರ್ಯರ ಮೂಲ ಒಂದಕ್ಕೊಂದು ಅಸಂಬದ್ಧವಾಗಿತ್ತು. ವಿದ್ಯಾರಣ್ಯರು ಬಾಲವಾಕ್ಯದ ಚಿಹ್ನೆ ಮೂರ್ಖರು ಬರ್ತಾರೆ, ಇದನ್ನೇ ನಾವು ಓದೋದು ಅಂತಂದರು. ಟೀಕಾರಾಯ ತುಂಬ ಪ್ರಮುಖ ಅಂತಂದ್ರು. ಬಾಲ ಮಧ್ಯೆ ಸಮಯಗಳ ಅಂತ ನಿಜ ಅರ್ಥ ಇಲ್ಲ ಮಾತ್ರಕ್ಕೆ ಬಾಲವಾಕ್ಯ ಅಂತ ನಾವು ವ್ಯಾಖ್ಯಾನ ನೋಡಬಹುದು. ಆ ವ್ಯಾಖ್ಯಾನ ಅವತಾರಿಕ ಕೊಟ್ಟಿದ್ದು, ಅದಕ್ಕೆ ಪರಿಚಯ, ಅದಕ್ಕೆ ಅರ್ಥ, ಅನ್ವಯ, ಹಿಂದಿನ ಪದಕ್ಕೂ ಈ ಪದಕ್ಕೂ ಒಂದು ಸಂಬಂಧ ಇದೆಲ್ಲ ನೋಡಿ ಒಂದ ನೀರು ಬಂತದ್ದು ವಿದ್ಯಾರ್ಥಿಗಳು. ಅವರು ವಯಸ್ಸಾದವರು, ಇಲ್ಲಿ ಇವರಿಗೆ ಇನ್ನ 16 ವರ್ಷ ವಿಕಾರಗಳಿಗೆ ಅನಾಮತ್ತು ಅವ್ರನ್ನ ಇಲ್ಲ ಸುಧಾರಣೆಗಳಂತ ನೋಡಿಕೊಳ್ಬೇಕು. ಆನೆಗೆ ಮೆರವಣಿಗೆ ಮಾಡಿದ ಅಕ್ಕಪತ್ತಿರ್ತಾರೆ, ಅವರ ಹತ್ರ ಸುಮತಿದ್ರು. ಇವ್ರನ್ನಾದ್ರೂ ಗೆದ್ದುಬಿಟ್ಟು ಕೀರ್ತಿ ಪಡೆಯೋಣ ನೋಡಿದ್ರೆ ವಾಕ್ಯಾರ್ಥ ಮಾಡೇ ಇಲ್ಲ. ಯೋಗಕ್ಷೇಮ ವಿಚಾರದಲ್ಲೇ ಅದ್ಭುತವಾದ ಪಾಂಡಿತ್ಯ ಪಡೆದಿದ್ದು ಟೀಕಾರಾಯರು. ನ್ಯಾಯಪೂರ್ವ ಗ್ರಂಥ ನೋಡುವಂತೂ ಆನಂದ ಭಾಷಣೆ ಟೀಕಾ ವಿದ್ಯಾರಣ್ಯರಿಗೆ ಆನೇ ಆಗಿನ ಕಾಲದವರು ಹೊಟ್ಟೆ ಕಿಚ್ಚು ಹೆಚ್ಚಿರಲಿಲ್ಲ, ವಿದ್ಯಾಪಕ್ಷಪಾತಿಗಳಾಗಿದ್ದರು. ಆ ಟೀಕಾರಾಯ ಗ್ರಂಥ ನೋಡಿ ಅವರಿಗೆ ಆನಂದ ಭಾಷಣ ವಿದ್ಯಾರಣ್ಯರಿಗೆ. ಹಾಗೆ ಆ ಕಟಿಕಟ್ಟಿ ಭಕ್ತಿ ತಿಳ್ಕೊಂಡು ಅಲ್ಲಿದ್ದು ಪಾಠಪ್ರವಚನ ಮಾಡಿಕೊಂಡು ಇಂಥ ಎಂಬತ್ತ ತ್ರಷ್ಟವಾದ ಶಬ್ದಗಳನ್ನು ತಗೊಳ್ತಾರೆ. ಯಾರಿಗೆ ಆಕ್ರಮ ತಗೊಳ್ತೀವಿ ಅಂತ ಅಕ್ಷೋಭ್ಯ ತೆಗ್ತರಿಗೆ 4 ಜನಕ್ಕೆ 3 ಜನ ಗಲಾಟೆ ಇಲ್ಲ. ಭದ್ರಾವತಿರ್ತರಿಗೆ ನೀವು ಮೊದಲು ಹೋಗ್ತೀರಿ, ನರಹರ ತೀರ್ಥರಿಗೆ ಕೊಟ್ಬಿಡ್ರಿ. ನರಹರ ತೀರ್ಥರಿಗೆ ನೀವು ಹೋಗುವ ಕಾಲಕ್ಕೆ ಮಾಧವ ತೀರ್ಥರು ಕೊಡ್ರಿ. ಈ ಸಂಸ್ಕಾರ ಮಾಧವ ತೀರ್ಥರ ನೀವು ಹೋಗುವ ಕಾಲಕ್ಕೆ ಅಕ್ಷೋಭ್ಯ ತೀರ್ಥರು ಕೊಡ್ರಿ ಅಂತ ಹೇಳಿ ಆಚಾರ್ಯರ ಅಸಂಧಾನ ಆಗಿಬಿಟ್ರು. ವೃಂದಾವನ ಇಲ್ಲ, ಮೊದಲಾಯರು ಇನ್ನೊಂದು ಅದೃಶ್ಯ ಉತ್ಪೀಪಟ್ಟಣದಲ್ಲಿ ಅದೃಶ್ಯರಾಗಿದ್ದಾನೆ. ಬೇರೆ ರಾಷ್ಟ್ರದಲ್ಲಿ ಬಂದು ಬದುಕಾಶ್ರಮದಲ್ಲಿ ದೊಡ್ಡವರಲ್ಲಿ ಇದನ್ನ ಹೋಗ್ತಾ ಇದ್ದಾರೆ ಆಚಾರ್ಯರು. ಇವಾಗ ಇಲ್ಲಿ ಬಂದ್ಬಿಟ್ಟಾರೆ ಟೀಕಾರಾಯ ಆರಾಧನೆ ಮೇಲೆ ಮಧ್ವರಾಗಿ ಇಲ್ಲಿ ಬಂದ್ಬಿಟ್ಟಾರೆ. ಹಾಗಾಗಿ ಅವರಿಗೆ ಅಷ್ಟು ಆನಂದ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಅವರ ಸಾನ್ನಿಧ್ಯವನ್ನೆಲ್ಲ ನೋಡಿ. ಹಾಗಾಗಿ ಎದುರಾಗಿ ಗುರುವೇ ಸಮದಾನಿ ಮದನ ಗೋಪಾಲನ ಪದೇ ಜಯರಾಯ ಅಂತ ಹೇಳಿ ಎಲ್ಲರೂ ಕೂಡ ವಾದರಾಜ ಸ್ವಾಮಿಗಳಂತೂ ಎಷ್ಟು ಭಕ್ತಿನೋ ಟೀಕಾರಾಯ ಮೇಲೆ. ಈಗ ಇದನ್ನು ಹೇಳಬಹುದು. ಅವರ ಪರ್ಯಾಯ ಉತ್ಸವ ಲಕ್ಷಾಂತರ ಜನ ಉಂಟವರು. ಉಡುಪಿಯಲ್ಲಿ ಅನ್ನ ಬ್ರಹ್ಮಾಂಡ ಯಾರು ಬಂದರೂ ಅನ್ನ ಇಲ್ಲ ಅನ್ನೋದಿಲ್ಲ. ಎಲ್ಲ ಜಾತಿಗಳಿಗೂ ಅನ್ನ ಹಾಕ್ತಾರೆ. ಲಕ್ಷಾಂತರ ಜನಕ್ಕೆ ದುಡ್ಡು ಬೇಕಲ್ಲ, ಉತ್ಸವ ಪರ್ಯಾಯ ಉತ್ಸವ ಅಂತ ಹೊರಡ್ತಾರೆ. ಇಲ್ಲೆಲ್ಲ ಬಂದಿರ್ಬೋದು ಎಲ್ಲ ಪರ್ಯಾಯ ಮತ್ತು ಸಂಚಾರ ಅಂತ ಹೇಳಿ. ಹಾಗಾಗಿ ವದನಾಂತಳು ಸಂಚಾರ ಹೊರಟು ಒಬ್ಬ ಬ್ರಾಹ್ಮಣ ದಾಟಾನೆ ನಮಸ್ಕಾರ ಹಾಕಿ ಸುಮಾರು ಓದಬೇಕಾಗಿದೆ, ನಾನು ಹೆಚ್ಚಿನ ಬದುಕಿಲ್ಲ, ನಿಮ್ಮಂತರೂ ಓದಬೇಕು ಅಂತ ಉದಾಹರಣ ಹೇಳಿದ್ರಿ. ಅವರ ಅದೇ ಉತ್ಸವಕ್ಕೆ ಬರ್ತಿದ್ದವರು ಸಂಚಾರ ಬರ್ತೀನಪ್ಪ. ಸಂಚಾರದಲ್ಲಿ ಮಾತಾಡಿ ಮನೆಯಲ್ಲ ರೈಲ ಬಸ್ ಇಲ್ಲ ನಡ್ಕೊಂಡು ಹೋಗಬೇಕು. ಈಗ ಇಲ್ಲ ದಯಮಾಡಿ ನಿಮ್ಮನ್ನೇ ದೇವರು ಸೂಚನೆ ಮಾಡಿದ್ದಾರೆ ಅದನ್ನು ಕೂತ್ಕೋ ಅಂತ. ಜ್ಞಾನ ಕಾರ್ಯನೇ ಸನ್ಯಾಸಿಗಳಿಗೆ ಮುಖ್ಯ. ಏನಾಗುತ್ತೋ ಹಾಕೋಳಿ ಪರ್ಯಾಯ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿಬಿಟ್ಟು ಸುಧಾ ಮಾತ್ರ ಹೇಳ್ತಾ ಕೊಟ್ಟರು. ದೇವ್ರ ಮೇಲೆ ಭಾರ ಇತ್ತಲ್ಲ. ಒಬ್ಬ ಅಣ್ಣ 2 ಕ್ಲಾಸೆ ಬಂದಿದೆ, ಏನು ಮಾಡಿದ್ದೆ, ದೇವ್ರ ಮೇಲೆ ಭಾರ ಹಾಕಿನಿ ಅಂತ 10 ಕೇಳಿ ಅವನಿಗೆ ಮತ್ತು ದೇವ್ರ ಕಟ್ಟಿಗೆ ಹೋಗಿಟ್ಟಿಲ್ಲ. ಇಂತಹ ಭಾರ ಅಲ್ಲ. ಹಾಗಾಗಿ
ಮತ್ತೆ ಭಾರ ಹಾಕ್ಬಿಟ್ರು. ಆಮೇಲೆ ಇಕ್ಕೇರಿ ರಾಜ ಅಂತ ಅವನಿಗೆ ಕ್ಯಾನ್ಸರ್ ಬಂದು ಬೇಕು ಮನೆ ಅಂತ ಹೇಳಿ ಸಂತೋಷಾನಂತಲೇ ತಾತ್ಕಾಲಿಕ ಉಪಚಾರ ರಾಜ ವೈದ್ಯರೆಲ್ಲ ಆವಾಗ ಸ್ವಪ್ನದಲ್ಲಿ ಬಂದು ನಮ್ಮ ಭಕ್ತರು ಪರ್ಯಾಯ ಉತ್ಸವ ಕೂತಾಳೆ, ಸಂಚಾರಕ್ಕೆ ಹೋಗ್ತಾ ಇಲ್ಲ, ನೀನು ಹೋಗಿ ಎಷ್ಟು ದುಡ್ಡು ಕೊಡು ಸಂಚಾರದಿಂದ ರೋಗ ಪರಿಹಾರ ನಾವು ಮಾಡ್ತೀವಿ ಅಂತ ಹೇಳಿ 15 ರೂಪಾಯಿಂದ ಒಂದು ಬೆನ್ನು ನೆಟ್ಬಿಟ್ರೆ ಹೊರಗಡೆ ತಗೊಂಡು ಬೆಟ್ಟರೆ ಬರ್ತದೆ. ಬೆಳಿಗ್ಗೆ ನೋಡಿದ್ರೆ ರೋಗನೇ ಇಲ್ಲ. ಹೊರಬಿದ್ದು ಪರಮಾನಂದಾಗಿತ್ತು. ಆನೆ ಒಂದೇ ಕುದುರೆ ಮೇಲೆ ಐಶ್ವರ್ಯವನ್ನು ಹೊತ್ತು ತಂದು ಹಾಕಿ ಖಂಡಿಪವಾದಿ ಸರ್ವ ಸುಭಟಸ್ತಮೋ ವಜಸ್ಸಾಯಕೈಃ येनास्थापित मध्वशास्त्र विनय स्तंभोदरा मंडले तम सेवे जयतीर्थवीर मनीषं मध्वाक्य राजाधृतम. ಇಲ್ಲಿಯವರೆಗೂ ಗುರುಗಳ ಪೂಜೆಯ ಮಧ್ಯದಲ್ಲಿ ಟೀಕಾಕೃತ್ಪಾದರ ಗ್ರಂಥಗಳು ಅವರ ವೈಭವವನ್ನ ಕೇಳಿದ್ದೇವೆ, ಕೇಳ್ತಾ ಇದ್ದೇವೆ. ದೊಡ್ಡ ಭಾಗ್ಯ. ಗುರುಗಳ ಸನ್ನಿಧಾನದಲ್ಲಿ ಆಚಾರ್ಯಕರಾರ್ಚಿತ ಪ್ರತಿಮೆ ವಿಜಯಧ್ವಜ ಭಟ್ಟಾರಕರಿಂದ ಬಂದ ಪರಂಪರೆ ಸಮಗ್ರ ಭಾಗವತಕ್ಕೆ ಪದರತ್ನಾವಲಿಯನ್ನು ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರು ವಿಜಯಧ್ವಜರು. ಕಣ್ವತೀರ್ಥದಲ್ಲಿ ಅವರ ಬೃಂದಾವನ ಇದೆ. ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯುವ ಸಂದರ್ಭದಲ್ಲಿ ಬಹಳ ಗಾಳಿ ಬಂದು ಬರೀಲಿಕ್ಕೆ ತೊಂದರೆ ಆಗೋದಂತೆ ಶಬ್ದದಿಂದ. ಆದರೆ ವಿಜಯಧ್ವಜ ಭಟ್ಟಾರಕರು ಶಬ್ದ ಬರೋದು ಬೇಡ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಕೈ ಹೀಗಂದ್ರ, ನಾವಿಲ್ಲಿ ಯಾರನ್ನ ಮಾತಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಕೈ ಹೀಗಂತೀವಿ. ಅವ್ರು ತಿಳ್ಕೋಬಹುದು, ತಿಳ್ಕೋದೇ ಇರ್ಬೋದು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಗಿಡ ಅಲ್ಲಾಡಿದರೂ ಶಬ್ದ ಬರೋದಿಲ್ಲ ಇವತ್ತಿಗೂ. ಅಂತಹ ಮಹಾನುಭಾವರು ವಿಜಯಧ್ವಜ ಭಟ್ಟಾರಕರು. ಅವರ ಪರಂಪರೆಯಲ್ಲಿ ಬಂದಂತಹ ಮಠ ತುಂಬಾ ಜನಕ್ಕೆ ಚಿತ್ರಾಪುರ ಮಠ ಅಂದ್ರೆ ಯಾವುದು ಅಂತ ಕೇಳಿದ್ರು. ಅದಕ್ಕೆ ಮಠದ ಬಗ್ಗೆ ಇನ್ನು ವಿಶೇಷವಾಗಿ ಅವರು ಹೇಳ್ತಾರೆ. ನನಗೆ ಗೊತ್ತ 2 ಮಾತುಗಳನ್ನ ಹೇಳ್ತಾ ಇದ್ದೇನೆ. ಮತ್ತೆ ಸ್ವಾಮಿಗಳು ತುಂಬಾ ವಿರಕ್ತರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸ್ವಾಮಿಗಳ ಮಾತು ಕೇಳುವ ಅನ್ನುವಷ್ಟು ಬೇಜಾರು ಬರದ ಮಧ್ವಶಾಸ್ತ್ರದ ಪ್ರಮೇಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾನು 16 ಬಾರಿ ಅವರ ಪ್ರವಚನವನ್ನ ಕೇಳಿದ್ದೇನೆ. ನೀವು ಕೇಳಿ ಆನಂದ ಪಡ್ತೀರಿ. ಟೀಕಾಕೃತ್ಪಾದನ ಆರಾಧನೆ, ಟೀಕಾರಾಯರ ಬಗ್ಗೆ ನಾವು ನೀವೆಲ್ಲ ಆಡುವ ಅರ್ಹತೆ ಇಲ್ಲೇ ಇಲ್ಲ. ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಟೀಕಾರಾಯರ ಬಗ್ಗೆ ನನಗೆ ಆಡುವ ಅರ್ಹತೆ ಇಲ್ಲ. ಮತ್ತೆ ಗ್ರಂಥ ವ್ಯಾಖ್ಯಾನವನ್ನು ಮಾಡಿದ್ರಲ್ಲ, ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದದ್ದರಿಂದ 1-2 ಮಾತು ಟೀಕಾರಾಯರ ಅರ್ಥ ಆಗುತ್ತೆ ಅಂತ ರಾಯರಂತಹ ಮಹಾನುಭಾವರು ಅನ್ನಬೇಕಾದ್ರೆ ನಾನು ಅನೇಕ ಬಾರಿ ಅಂತಿರ್ತೇನೆ, ಒಬ್ಬ ದೊಡ್ಡ ವ್ಯಕ್ತಿಗೆ ಸನ್ಮಾನ ಮಾಡಬೇಕು. PhD ತಗೊಂಡಿಯಾನೆ, ಅವನು ಸನ್ಮಾನ ಯಾರಿಂದ ಮಾಡಿಸ್ಬೇಕು? ಇನ್ನೊಂದು PhD ತಗೊಂಡಿರ್ಬೇಕು, ಅಥವಾ PhD ಅಂದ್ರೆ ಅರ್ಥ ಆದ್ರೂ ಗೊತ್ತಿರಬೇಕು. SLC 4 ಸರಿ ಫೈಲ್ ಆದವನು ಕೇಳಿ ಅವನು ಸನ್ಮಾನ ಮಾಡಿಸಿದ್ರೆ ಯಾರೋ ಅಂದ್ರೆ ಇವನು SLC PhD ಅಂತ, ಯಾಕೆ ಪಾಸ್ಡ್ ವಿತ್ ಹೈ ಡಿಫಿಕಲ್ಟಿ ಅಂತ. ಅದು ಸನ್ಮಾನ ಆಗುದಿಲ್ಲ, ಅವಮಾನ ಆಗುತ್ತೆ. ಎಲ್ಲಿ ಟೀಕಾಕೃತ್ಪಾದರು ಅವರ ಬಗ್ಗೆ ಆಡುವ ಅರ್ಹತೆ ಅದು ವ್ಯಾಸರಾಜರಿಗೆ ಗೊತ್ತು. ವ್ಯಾಸರಾಜರಂತ ಅವರ ಸಂಸ್ಕೃತದಲ್ಲೂ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರನಿರ್ಭಾಸತಾಂ ನೋಹದಂಬರೆ ಅಂತ ಚಂದ್ರಿಕಾ ಮಂಗಲಾಚರಣೆಯಲ್ಲಿ, ತರ್ಕತಾಂಡವದ ಮಂಗಲಾಚರಣೆಯಲ್ಲಂತೂ ಏನು ಅದ್ಭುತವಾದ ಮಾತು. ಆನಂದ ತೀರ್ಥೋಪದಿಷ್ಟೋ ನಿಜಕ್ ನಾರಾಯಣಾತ್ಮಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನಮಗೆಲ್ಲ ಎಲ್ಲರಿಗೂ ಸಂಸ್ಕೃತ ಗೊತ್ತಾಗಲ್ಲ ಅಂತ ಕನ್ನಡದಲ್ಲೂ ಪದ್ಯವನ್ನ ಕಡುಗರ್ಜಿಪಗೆ ಸರಿಯಂತ ನಿಮ್ಮ ಮನಗಣನಯ ಕೇಳುತ್ತ ನುಡಿ ಮುಂದೋಡದೆ ಗಡಗಡ ನಡಗುತ್ತ ಮಾಯಿಗೋ ಮಾಯಿಗಳು ಅಡವಿಯಲ್ಲಡಗುವು ನಿಮ್ಮ ಭೀತಿಯಲ್ಲಿ ಎದುರಾರೈ ಪ್ರಭುವೇ ಸಮನಾರೈ ಮದನ ಗೋಪಾಲನ ಪ್ರಿಯ ಜಯರಾಯ ಎದುರಾರೈ ನಿಮಗೆ ಸಮನಾರೈ ಎದುರಾರೈ ಗುರುವೇ ಸಮನಾರೈ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ
ಚತುತರ ತತ್ವ ಪ್ರಕಾಶಿಗೆ ಎಂಬ ಚಟುಲ ತಪದಿಂದ ಖಂಡಿಸಿದೇಜೋತ್ಕಟದಿ ಮೆರೆದ ಬುಧ ಕಟಕಜ ಮಿತ್ರ ಎದುರಾರೈ ಪ್ರಭುವೇ ಸಮನಾರೈ ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಂಬುಜ ಬೃಂದ ಪ್ರತ್ಯರ್ಥಿವಾದೀಪ ಕಂಠೀರವ ಕ್ಷೋಭ್ಯ ತೀರ್ಥಕರ ಜಯ ತೀರ್ಥ ಯತೀಂದ್ರ ಎದುರಾರೈ ಪ್ರಭುವೇ ಸಮನಾರೈ ಎದುರಾರೈ ಗುರುವೇ ಸಮನಾರೈ. ವ್ಯಾಸರಾಜರು ಈ ಮಾತನ್ನ ಆಡ್ತಾರೆ ಅಂದ್ರೆ ತುಂಬಾ ಬೆಲೆ. ವ್ಯಾಸರಾಜರ ಕಾಲ, ರಾಘವೇಂದ್ರ ಸ್ವಾಮಿಗಳ ಕಾಲ ಆಯ್ತು. ಇವತ್ತು ಟೀಕಾರಾಯರು ರಿಲೆವೆನ್ಸ್ ಏನು? ಇವತ್ತು ಅವರ ಗ್ರಂಥಗಳು ಓದಿದ್ರೆ ಪುಣ್ಯ ಬರೋದು ಒಂದು ಆಯ್ತು. ಕೇವಲ ಪುಣ್ಯವು ಅದರ ಅಪ್ಲಿಕೇಶನ್ಸ್ ಏನಾದರೂ ಇದೆಯೋ ಸಾರ್ವಕಾಲಿಕವಾದ ಅಪ್ಲಿಕೇಶನ್. ಪ್ರಥಮತಃ ಈ ವೈಷಯಿಕ ಸುಖಗಳನ್ನೆಲ್ಲ ಸುಖ ಅಂತ ಶಾಸ್ತ್ರದಲ್ಲಿ ಕನ್ಸಿಡರ್ ಮಾಡಿಲ್ಲ. ಇವತ್ತು ನನಗೆ ಲೌಕಿಕವಾಗಿ ಕಾರ್ ಇದೆ, ಮನೆ ಇದೆ, ಬಂಗಲೆ ಇದೆ. ಇನ್ ಜನರಲ್ ನಾವು ಅಂಥವರನ್ನೇ ಬುದ್ಧಿವಂತ ನೋಡಿ. ಅವನು ದೇವ್ರ ಪೂಜೆ ಬಿಟ್ಟ, ಮನೆ ತಗೊಂಡ, ಏಕಾದಶಿ ಬಿಟ್ಟ, ಕಾರು ತಗೊಂಡ. ವಿ ಆರ್ ಗೇಜಿಂಗ್ ಇನ್ ದಟ್ ಫಾರ್ಮ್. ಶಾಸ್ತ್ರದಲ್ಲಿ ಇದು ಯಾವುದೋ ಅಲ್ಲ. ನಮ್ಮ ಗುರುಗಳ ಮೇಲಿನ ಮೇಲೆ ಹೇಳ್ತಿರ್ತಾರೆ. ಇವತ್ತು ಎಲ್ಲ ಲಕ್ಷರಿ ಇದೆ. ದೇವರು ನಮಗೆ ಏನೇ ಕೊಡಬೇಕಾದ್ರೂ ನಮ್ಮಿಂದ ಸ್ವಲ್ಪ ತೆಗೆದುಕೊಂಡೇ ಕೊಡೋದು. ತುಂಬಾ ಲಕ್ಷರಿ ಇದೆ, ಅವನಿಗೆ ದೇವರು ಸ್ವಲ್ಪ ತಗೊಂಡೇನಂತೆ, ಪುಣ್ಯ ತೆಗೆದುಕೊಂಡೇನಂತೆ. ಎಕ್ಸಾಂಪಲ್ ಅಷ್ಟೇ ಅದು. ಎಷ್ಟು ಪುಣ್ಯ ಅವನಿಂದ ದೇವರು ತಗೊಂಡಿರ್ತಾನೆ. ನಿನಗೆಲ್ಲ ಲಕ್ಷರಿ ಬೇಕಾ? ನಾನು ನಿನಗೆ ಕೊಡ್ತೇನೆ, ಆದರೆ ನಿನ್ನ ಪುಣ್ಯ ನನಗೆ ಕೊಡು. ಎಷ್ಟು? 1 ರೂಪಾಯಿ ಪುಣ್ಯ ಕೊಡು, ನಿನಗೆಲ್ಲ ಲಕ್ಷರಿಯನ್ನು ಕೊಡ್ತೇನೆ. ಅದೇ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಯಾವ ಲಕ್ಷರಿ ಇಲ್ಲ. ಅಂದ್ರೆ ಇವತ್ತಿನ ಕಾಲದ ಕಾರು, ಬಂಗಲೆ, ಆಪಲ್ ಫೋನು, ತುಂಬಾ ದೊಡ್ಡ ದೊಡ್ಡ ಕಂಪನಿದು, ಇದು ಯಾವುದೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ಅವನೊಂದು ದೊಡ್ಡ ಗುಣ ಇದೆ, ಅಥವಾ ದೇವರು ಕೊಟ್ಟ ಆಪರ್ಚುನಿಟಿ. ಇವತ್ತಿನ ಕಾಲಕ್ಕೆ ಅದನ್ನು ನಾವು ವೇಸ್ಟ್ ಅಂತೀವಿ. ಇರಲಿ, 4 ಜನಕ್ಕೆ ಅವನು ಮನೆಯಲ್ಲಿ ಇಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದಾನೆ. ಕಷ್ಟ ಇದೆ. ತಿಂಗಳಾದ್ರೆ ಅವನಿಗೆ ಭಯ ಆಗತ್ತೆ. 10 ಜನ ವಿದ್ಯಾರ್ಥಿಗಳ ಹೊಟ್ಟೆ ತುಂಬಿಸೋದು ಹೇಗೆ? ಸಿಟಿನಲ್ಲಿದ್ದೀವಿ, ಏನೋ 4 ಜನ ಕೊಡಬಹುದು. ಏನೋ ಹಳ್ಳಿಯಲ್ಲಿ ಇರೋರು ಅವ್ರು ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಂಥ ಕಾಲದಲ್ಲಿ 16 ಜನ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಶಾಸ್ತ್ರದ ಪಾಠ ಪ್ರವಚನವನ್ನ ಹೇಳ್ತೇನೆ. ಇವರಿಬ್ಬರಲ್ಲಿ ಯಾರು ಶ್ರೀಮಂತರು? ಅಥವಾ ಈ ಪಾಠ ಪ್ರವಚನವನ್ನ ಮಾಡುವವನಿಗೆ ದೇವರ ಪಾಠ ಪ್ರವಚನ ಮಾಡುವ ಆಪರ್ಚುನಿಟಿ ಕೊಟ್ಟಲ್ಲ, ಅದಕ್ಕೆ ಅವನು ಏನೋ ಪುಣ್ಯವನ್ನ ತಗೊಳ್ಳೇಬೇಕು. ಪುಣ್ಯ ಇಲ್ಲದೆ ಯಾವುದೂ ಆಗುವುದಿಲ್ಲ. ಅವನಿಂದ ತೆಗೆದುಕೊಳ್ಳುವ ಪುಣ್ಯ ಎಷ್ಟು? ಇವನಿಂದ 1 ರೂಪಾಯಿ ಪುಣ್ಯ ತಗೊಂಡೆ, ಇವನ ಹತ್ರ 25 ಪೈಸಾ ಅಲ್ಲಂತೆ. 1000 ರೂಪಾಯಿ ಪುಣ್ಯ ಅವನು ಕೊಟ್ಟರೆ ದೇವರು ಪಾಠ ಪ್ರವಚನ ಮಾಡೋ ಆಪರ್ಚುನಿಟಿ ಕೊಡ್ತಾನೆ. ಯಾಕೆ ಅಂದ್ರೆ ಇವನು ಪುನಃ ತಾಯಿಯ ಗರ್ಭಕ್ಕೆ ಬರ್ತಾನೆ, ಪುನಃ ಸಂಸಾರಕ್ಕೆ ಬರ್ತಾನೆ. ಅವನು ಸಂಸಾರಕ್ಕೆ ಬಾರದಂತಹ ಮೋಕ್ಷಕ್ಕೆ ಹೋಗ್ತಾನೆ. ಆದ್ರಿಂದ ಅವನ ಪುಣ್ಯ ತುಂಬಾ ಹೆಚ್ಚು. ಒಂದು ಸಂತೋಷ, ಯಾರ ಮಕ್ಕಳು ಮಾತು ಕೇಳಲ್ಲ, ಅದೊಂದು ಸಂತೋಷ. ಇದು ನಮ್ಮ ಜೀವನವ. ದಿಸ್ ಇಸ್ ದ ಥಿಂಗ್ ವಿಚ್ ಹಸ್ ಹ್ಯಾಪನ್ಡ್. ಆದ್ರೆ ಪ್ರಾಚೀನ ಕಾಲದಲ್ಲಿ ಅಪ್ಪ ಅಮ್ಮನ ಮಾತನ್ನ ಮಕ್ಕಳು ಒಂದು ಕಾಲದಲ್ಲಿ ನೋಡಿ ಹೀಗಿತ್ತು. ಅಪ್ಪ ಅಮ್ಮನ ಮಾತನ್ನ ಕೇಳದ ಮಗ ಅಂದ್ರೆ ಅವನು ಅಯೋಗ್ಯ ಅಂತ ಸೊಸೈಟಿನೂ ಅಂತ ಇತ್ತು. ನೋಡ್ರಿ, ಅವನ ಅಪ್ಪ ಅಮ್ಮನ ಮಾತು ಕೇಳಲ್ಲಂತೆ. ಇವತ್ತು ಕೇಳ್ತಾನೆ ಅಂದ್ರೆ ನಾನು ಹೀಗೆ ಅಂತೀನಿ ಅನ್ಕೋಬೇಡ್ರಿ, ದಯಮಾಡಿ ಸೈಕ್ರಿಯಾಟಿಸ್ಟ್ ಹತ್ರ ತೋರಿಸಿ ನಿಮ್ಮ ಮಗ ಪೆದ್ದೋ ಹುಚ್ಚೋ ಬೆಪ್ಪೋ. ಯಾಕೆ? ನಾವು ಶಾಸ್ತ್ರದ ಹಿನ್ನೆಲೆಯಲ್ಲಿ ಬೆಳೆಸ್ತಾ ಇಲ್ಲ. ಟೀಕಾಕೃತ್ಪಾದರ ಮಾತುಗಳು ನಮಗೆ ದೇವರ ಹತ್ರ ಹೇಗಿರಬೇಕು, ದೊಡ್ಡವರ ಹತ್ರ ಹೇಗಿರಬೇಕು, ಇಂತಹ ಅದ್ಭುತವಾದ ಗ್ರಂಥವನ್ನು, ಶ್ರೀಮನ್ಯಾಯಸುಧ ಗ್ರಂಥವನ್ನ ಎಲ್ಲ ಮಹಾನುಭಾವರು ತಲೆ ಮೇಲೆ ಇಟ್ಟುಕೊಂಡು ಬರೆದ ಗ್ರಂಥವನ್ನ ಪ್ರಾರಂಭದಲ್ಲಿ ಅವರಂತಾರೆ, ನಾನು ಬರೀತಾ ಇರೋದು ನಾನಲ್ಲ, ಆಚಾರ್ಯರ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತ ದಶಬ್ದಾಬ್ದೋ ಗಾಢಾಹ. ನನಗೆ ವ್ಯಾಕರಣ ಶಾಸ್ತ್ರದಲ್ಲಿ ಪಾಂಡಿತ್ಯ ಇದೆ, ಅಥವಾ ನನಗೆ ತರ್ಕಶಾಸ್ತ್ರದಲ್ಲಿ ಪಾಂಡಿತ್ಯ ಇದೆ ಅನ್ನೋದಕ್ಕೆ ನನ್ನನ್ನು ನೀವು ದೊಡ್ಡವರು ಅನ್ನಬೇಡಿ ಎಂದರು. ನನ್ನ ಕಾಲದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು. ಇದೇ ವಿದ್ಯಾರಣ್ಯರು ಲಕ್ಷ್ಮೀ ಹೃದಯ ನಾರಾಯಣ ಹೃದಯವನ್ನು ಪಾರಾಯಣ ಮಾಡಿದರೆ ಬಂಗಾರದ ಮಳೆಯನ್ನು ಸುರಿಸಿದವರು ವಿದ್ಯಾರಣ್ಯರು.
ಅನಿವಾರ್ಯತೆ ಏನು ಅಂದ್ರೆ ಹಿಂದೆ ಒಂದು ಪದ್ಯ ಮಾಡ್ಯಾರ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿ ಮೇ ಮನಃ ಅಂತ. ಶ್ರೀಮದ್ ಆಚಾರ್ಯರ ಗ್ರಂಥ ಅನುವ್ಯಾಖ್ಯಾನ ಅಂತ. ಅನುವ್ಯಾಖ್ಯಾನ ಅನ್ನೋದು ಒಂದು ಕಮಲ ಪುಷ್ಪ. ಅದು ಅರಳಿದ್ದೆಲ್ಲಿ ಅಂದ್ರೆ ಮಧ್ವಾಚಾರ್ಯರ ಮನಸ್ಸೆಂಬ ಮಾನಸ ಸರೋವರದಲ್ಲಿ ಒಂದು ಕಮಲ ಅರಳಿದೆ. ಶ್ರೀಮದ್ ಆನಂದ ತೀರ್ಥಾರ್ಯ ಸನ್ಮನ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ. ಅನುವ್ಯಾಖ್ಯಾನ ಅನ್ನುವ ಕಮಲ ಪುಷ್ಪ ಅರಳಿದೆ. ನಾನೊಂದು ದುಂಬಿ, ಇದು ಟೀಕಾರಾಯರು ಹೇಳೋದು, ನಾನೊಂದು ದುಂಬಿ. ಅಲ್ಲಿರುವ ಮಕರಂದವನ್ನ ಆಸ್ವಾದನೆ ಮಾಡಲಿಕ್ಕೆ ಹೋದೆ. ಹೂವಿನಲ್ಲಿ ಒಂದಿಷ್ಟು ಮಕರಂದ ಅಂತ ಇರುತ್ತೆ. 10 ಗ್ರಾಮ್ಸು 20 ಗ್ರಾಮ್ಸು 50 ಗ್ರಾಮ್ಸ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದು ದುಂಬಿಗೆ ಮಾತ್ರ ಸಾಮರ್ಥ್ಯ ಇದೆ. ಅದನ್ನೆಲ್ಲ ಹೀರಿಕೊಳ್ಳತ್ತೆ. ಅದಾದ್ಮೇಲೆ ಇನ್ನೊಂದು ಪುಷ್ಪಕ್ಕೆ ಹೋಗುತ್ತೆ, ಅಲ್ಲಿ ಮುಗಿದೋಯ್ತು. ಆದರೆ ಈ ಆನಂದ ತೀರ್ಥರ ಮನಸ್ಸೆಂಬ ಮಾನಸ ಸರೋವರದಲ್ಲಿ ಅರಳಿರುವ ಕಮಲ ಪುಷ್ಪದಲ್ಲಿ ನಾನು ಮಕರಂದವನ್ನ ಹೀರ್ತಾ ಇದ್ರೆ ಬಿಟ್ಟು ಬರ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಅಲ್ಲೇ ಇರಬೇಕು ಅಂತ ನನಗೆ ಅನಿಸಿದೆ. ಚಂಚರಿ ಕತಿ ಮೇ ಮನಃ. ಇದು ಹೇಳಿದ ಮೇಲೆ ರಾಯರು ಬರೀತಾರೆ, ಟೀಕಾರಾಯರಿಗೆ ಅನಿಸಿರಬಹುದು ಅಂತ. ಏನಂತ? ನಾನು ಸ್ವಲ್ಪ ದೊಡ್ಡವನು ಅಂತ ಹೇಳ್ಕೊಂಡ. ಕೆಲವೊಮ್ಮೆ ಡೈರೆಕ್ಟ್ ಆಗಿ ದೊಡ್ಡವನು ಅಂತ ಹೇಳದೇ ಇದ್ರು ಸ್ವಲ್ಪ ಸುತ್ತಿ ಬಳಸಿ ನಾವು ಕೇಳ್ತೇವೆ, ಸರ್ ನೀವು ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದೀರಾ? ಯಾಕೆ ಅಂದ್ರು, ನನಗೆ ಚಾತುರ್ಮಾಸ್ಯ ತುಂಬಾ ಇಷ್ಟ ಅಪ್ಪ ಅಂತ. ಅಂದ್ರೆ ನೀವು ಮಾಡ್ತೀರಾ ಅಂತ ಅವ್ರನ್ನ ನೀವು ಕೇಳಬೇಕು. ಅಯ್ಯೋ ಮತ್ತೆ ನಾವು ಹುಟ್ಟಿದ್ದೇ ಚಾತುರ್ಮಾಸದಲ್ಲಿ ಅಂತ ಅವರು ಹೇಳಿ, ನಾನು ಮಾಡಿದ ಚಾತುರ್ಮಾಸ್ಯವನ್ನ ಡೈರೆಕ್ಟ್ ಆಗಿ ನಿಮ್ಗೆ ಹೇಳದೇ ಇದ್ರು ಇಂಡೈರೆಕ್ಟ್ ಆಗಿ ನೀವೇ ಕೇಳಿ ಹೇಳುವಂತೆ. ಅಥವಾ ನಾನು ಮಠಕ್ಕೆ ಬಂದೆ, ನಾನು ಮಠ ಅಂದ್ರೆ ತುಂಬಾ ಇಷ್ಟ ಅಪ್ಪ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲ್ಲ, ಎಲೆ ಹಾಕೋವರೆಗೂ ಇದು ಶೇಷ ನಾವು ಇಟ್ಕೋಬೇಕು, ಊಟ ಆಗೋವರೆಗೂ ಅಂತ. ನಾನು ತುಂಬಾ ದೊಡ್ಡವನು. ಆನಂದ ತೀರ್ಥರ ಮನಸ್ಸೆಂಬ ಮಾನಸ ಸರೋವರದಲ್ಲಿ ಅರಳಿದ ಅನುವ್ಯಾಖ್ಯಾನದಲ್ಲಿರುವ ಆ ಮಕರಂದವನ್ನ ಆಸ್ವಾದನೆ ಮಾಡ್ತಾ ಇದ್ದೇನೆ. ನನಗೆ ಚೆನ್ನಾಗಿ ಅರ್ಥ ಆಗಿದೆ, ನಾನು ಎದ್ದು ಹೋಗುವಂಥವನಲ್ಲ ಅಂತ. ನಾನೇನಾದ್ರೂ ದೊಡ್ಡವನು ಅಂತ ಹೇಳ್ಕೊಂಡ? ಅದು ಹೇಳಿಕೊಳ್ಳುವ ಎಲ್ಲ ಅಧಿಕಾರ ಅಷ್ಟು ದೊಡ್ಡವರವರು ಅಂತ ಮಹಾನುಭಾವರಂದ್ರು. ಇಲ್ಲ, ನಾನು ದೊಡ್ಡವನಲ್ಲ, ಆನಂದ ತೀರ್ಥ ಭಗವತ್ಪಾದರ ಕೃಪಾದೃಷ್ಟಿ ದೊಡ್ಡದು, ಅದು ನನ್ನ ಮೇಲೆ ಬಿದ್ದದ್ದಕ್ಕೆ ನಾನು ಈ ಮಟ್ಟದಲ್ಲಿದ್ದೇನೆ ಅಂತ ಸ್ವಾಹಂಕಾರ ಖಂಡನೆ ಮಾಡಿಕೊಂಡ್ರು ಏನು ಅಂತ ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಇರುವ ಲಿಂಕ್ ಅನ್ನ ತಿಳಿಸ್ತಾರೆ. ತುಂಬಾ ದೊಡ್ಡದು ಟೀಕಾರಾಯರ ಮಾತುಗಳು. ಈಗ ಆಚಾರ್ಯರು ಅಶೋಚ ಅನ್ವಶೋಚಸ್ತಂ ಪ್ರಜ್ಞಾ ವಾದಾಂಶ ವಾಸಸೆ ಅಂತ ಮುಗಿಸಿಬಿಡ್ತೇನೆ 2 ನಿಮಿಷ. ಗೀತೆಯಲ್ಲಿ ಅದಕ್ಕೆ ಬೇರೆ ಬೇರೆಯವರ ವ್ಯಾಖ್ಯಾನ ಉಂಟು. ಆಚಾರ್ಯರ ಭಾಷ್ಯದ ಮುಂಚೆ ಕೆಲವರು ವ್ಯಾಖ್ಯಾನ ಮಾಡಿದ್ದು ಹೇಗೆ ಅಂದ್ರೆ, ಅರ್ಜುನ ನೀನು ಆಡ್ತಾ ಇರೋದು ನಿಜಾನೇ, ಪ್ರಜ್ಞಾವಾದಾಂಶ ಭಾಷಸೆ ಅಂತಂದ್ರೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದು ನೀನು ಹೇಳಿದ್ದು ಸರಿ, ಅದಕ್ಕೆ ಆಚಾರ್ಯರು ಹಾಗೆ ವ್ಯಾಖ್ಯಾನ ಮಾಡಲಿಲ್ಲ. ಪ್ರಜ್ಞಾ ಅವಾದ ಪ್ರಕರ್ಷೇಣ ಜಾನಂತಿ, ಚೆನ್ನಾಗಿ ತಿಳಿದವರು ಪ್ರಜ್ಞರು ಅವರ ಅವಾದ, ಅವರಾಡುವ ಮಾತಲ್ಲ. ಯಾಕೆ ಹೀಗೆ ಮಾಡಬೇಕು? ಆಚಾರ್ಯರು ಹೇಳೋದೇನೆಂದ್ರೆ, ಬೇರೆಯವರು ವ್ಯಾಖ್ಯಾನ ಸರಿ ಮಾಡಿಲ್ಲ. ಈಗ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ನನಗೆ ಹೊಟ್ಟೆ ನೋವು ತುಂಬಾ, ಏನಾದರೂ ಔಷಧಿ ಕೊಡಿ ಅಂದ್ರೆ
ಯಾಕಪ್ಪ ಎಲ್ಲಾರು ಹೊಟ್ಟೆ ಇದ್ದವ್ರಿಗೆಲ್ಲ ನೋವಿರತ್ತೆ, ಸಹಿಸಿಕೋ ಅಂದ್ರೆ ಯಾವನಾದ್ರೂ ಅವನನ್ನ ಡಾಕ್ಟರ್ ಅಂತಾರ? ಏನೋ ಒಂದು ಮಾತ್ರೆಯನ್ನ ಕೊಟ್ಟು ಇದನ್ನ ತಗೋ, ಹೋಗ್ಲಿಲ್ಲ ಅಂದ್ರೆ ಇನ್ಯಾವ್ದನ್ನ ಟೆಸ್ಟ್ ಮಾಡಿಸೋಣ ಅನ್ಬೇಕು. ಹೊಟ್ಟೆ ಇದ್ದವ್ರಿಗೆಲ್ಲ ನೋವು ಬರುತ್ತೆ, ಏನ್ ಮಾಡೋಣ, ಸದ್ಯ ನಂಗೆ ಬಂದಿಲ್ಲ, ನೀವು ಮನೆಗೆ ಹೋಗ ಅಂದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾನು? ಸಹಿಸಿಕೋ ಅನ್ನೋದಾದ್ರೆ ಅದಕ್ಕೆ ಆಚಾರ್ಯ ಅಂದ್ರೆ ಇಲ್ಲ ಇಲ್ಲ, ನಿನ್ನ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದೆ. ಅಲ್ಲ ಇವರೆಲ್ಲ ಮತ್ತೆ ಸಾಯ್ತಾರಲ್ಲ, ಜೀವನಿತ್ಯ ಅವರು ತುಂಬಾ ಚೆನ್ನಾಗಿ ಟೀಕಾಕೃತ್ಪಾದರಲ್ಲಿ ಯಾರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಇವರ ಜೊತೆ ಸ್ಪರ್ಶ ಇಲ್ಲ, ಅವರ ಜೊತೆ ಆಲಾಪ ಇಲ್ಲ, ಅವರನ್ನ ಮಾತಾಡಿಸೋ ಹಾಗಿಲ್ಲ. ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಜೀವನ ನಾವು ನೋಡಿಲ್ಲ, ದೇಹದ ಜೊತೆನೆ ನಮ್ಮ ವ್ಯಾಪಾರ ಇಲ್ಲ. ಜೀವ ವಿಶಿಷ್ಟನಾದ ದೇಹ, ಆ ದೇಹ ಹೋದ್ರೆ ನೋವಾಗತ್ತಲ್ಲ. ಆದ್ದರಿಂದ ನಾನು ಯುದ್ಧ ಮಾಡೋದಿಲ್ಲ. ಅಲ್ಲಪ್ಪ, ಅವ್ರು ಯಾವತ್ತಿದ್ರು ಸಾಯ್ತಾರೆ, ಯಾವತ್ತಿದ್ರು ಸಾಯೋದು ಬೇರೆ, ನನ್ನಿಂದ ಸಾಯೋದು ಬೇರೆ ಅಲ್ವಾ? ಯಾವತ್ತಿದ್ರು ಸಾಯ್ತಾರೆ ಅಂತ ಹೇಳಿ ಚೂರಿ ಚುಚ್ಚಿಬಿಟ್ರೆ ನೀವು ಯಾವತ್ತಿದ್ರು ಹೋಗ್ಬೇಕು, ಇವತ್ತು ಒಳ್ಳೆ ಮುಹೂರ್ತ, ನೀವು ಹೋಗ್ರಿ ಅಂದ್ರೆ ಇವರು ನನ್ನಿಂದ ಸಾಯ್ತಾರೆ. ಅರ್ಜುನ, ನೀನು ಮಮತೆಯಿಂದ ನನ್ನವರು ಅಂತ ಇದೆ, ಮಮತೆಯನ್ನ ಬಿಡು. ಜೈತೀರ್ಥರು ಒಂದು ಸುಂದರವಾದ ಮಾತನ್ನ ಆಡಿದ್ದಾರೆ. ಪ್ರಕ್ಷಾಲನಾಧಿ ಬಂಕಸ್ಯ ದೂರಾದ ಸ್ಪರ್ಶ ನಂಬರಂ. ಈಗ ನಾನು ದುಃಖವನ್ನ ಪಡದೇ ಇರೋದು ಎರಡು ರೀತಿಯಿಂದ. ಇವರನ್ನೆಲ್ಲ ಕೊಂದು ನನ್ನವರಲ್ಲ ಅಂತ ಮೆಂಟಲ್ ಸ್ಟೇಟಸ್ ಅನ್ನ ಸಂಪಾದನೆ ಮಾಡೋದು ಒಂದು. ಇವ್ರು ಯಾರನ್ನು ಕೊಲ್ಲದೆ ತಣ್ಣಗಿದ್ರು ಸುಖವಾಗಿರ್ಬೋದಲ್ಲ. ಒಂದು ಯಾವುದೋ ಕೊಡ ಇದೆ ಹೊರಗೆ, ಅದಕ್ಕೆಲ್ಲ ಮಸಿಯಾಗಿದೆ, ಅದನ್ನ ಮುಟ್ಟಬೇಡ ಅಂದ್ರು. ಇವನು ಚೆನ್ನಾಗಿ ಮುಟ್ಟಿ, ಅಯ್ಯೋ ಹಾಳಾಯ್ತು ಕೈ. ನಾ ಮೊದಲೇ ಹೇಳಿದ್ನಲ್ಲ, ಅಲ್ಲಿ ನೀರು ಬರುತ್ತೆ, ನೀಟಾಗಿ ತೊಳ್ಕೋತೀನಿ ಅಂತ. ಅಲ್ಲೂ ಬೆದ್ದು ಮುಂಡೆ ಇದೆ. ಸತ್ಯಭಾಮ ಸಮೇತ ಕಾಳಿಂಗ ವ್ರತದ ಕೃಷ್ಣದೇವರು ಧ್ಯಾಯೇದ್ಧಲಿನ್ಮಣಿಧಂ ಜಗದೇ ಕವಂದ್ಯಂ ಸೌಂದರ್ಯ ಸಾರಮನಿರಂಥ ವರಾಭಯಾನಿ ದೌರ್ಭ್ಯದಧಾನಮನಿತಂತರದಂಚ ಭೀಷ್ಮೇ ಸತ್ಯಾ ಸಮೇತಂ ಅಖಿಲಪ್ರದ ಇಂದಿರೇಶಂ ಶ್ರೀ ವರದೇಂದ್ರ ತೀರ್ಥಕರಾರ್ಜಿತ ಶ್ರೀ ಲಕ್ಷ್ಮೀ ನರಸಿಂಹದೇವರು ಉಗ್ರಂ ವೇರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಶ್ರೀಮಠದ ಪರಂಪರೆಯಲ್ಲಿ ಪೂಜೆಗೊಂಡು ಬರುತ್ತಿರತಕ್ಕಂತಹ ಶ್ರೀ ಹಯಗ್ರೀವ ದೇವರು ಒಂದೇ ತರಂಗವದನಂ ಋಷಿಬಿಂಬ ಸಂಸ್ಥಂ ಚಂದ್ರಾವದಾತ್ಮಕರೈಸ್ತಮಂತಾತ್ ಅಂಡಾಂತರಂ ಬಹಿರವಿ ಪ್ರತಿಭಾಸಯಂತಂ ಶೃಂಖಾಕ್ಷ ಪುಸ್ತಕ ಸುಬೋಧಯುತಾಕ್ಷಬಾಹಂ. ಪರಂಪರೆಯಲ್ಲಿ ಪೂಜೆಗೊಂಡು ಬರುತ್ತಿರತಕ್ಕಂತಹ ಶ್ರೀ ಬಾಲರಾಮ ದೇವರು ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹಾಗಾಗಿ ನೋಡಿ, ಅದನ್ನೇ ಟೀಕಾಕೃತ್ಪಾದರು ಹೇಳಿದಾಗ ಎರಡಿದೆ. ದುಃಖ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಿಳಿಸಿದ್ದನ್ನ
ಕಾರಣದಿಂದ ಮಾಲಿಕಾತ್ಮಂತೆ ಸೇವೇಕಂ ಜಯಯೋಗೇಂದ್ರಂ ಸಮಮಾನಸ್ತು. ಹಿಂದೆ ಶ್ರೀಮದ್ ನ್ಯಾಯಸಿಂಹ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಎಲ್ಲ ಶಬ್ದಗಳು, ಎಲ್ಲ ವಾಕ್ಯಗಳು, ಎಲ್ಲ ಪದ ವಾಕ್ಯ ಎಲ್ಲವೂ ಕೂಡ ಪರಮಾತ್ಮನ ಗುಣಪೂರ್ಣತ್ವವನ್ನು ನಿರ್ವಶತ್ವವನ್ನೇ ತಿಳಿಸಿಕೊಡುತ್ತದೆ ಅಂತ ರೀತಿಯಾಗಿ ತಿಳಿಸಿದ ಮೇಲೆ ಮುಂದೆ ಎರಡನೇ ಅಧ್ಯಾಯದಲ್ಲಿ